ಎಲ್ರಿಗೂ ನಮಸ್ಕಾರ. ನನ್ನ ಪರಮಾತ್ಮ ಗುರುಗಳಾದ ಪತ್ರಿಜಿ ಗುರುಗಳು, ಮಹಾತಾರ್ ಬಾಬಾಜಿ, ಮಾತಾಜಿ, ವೇದಿಕೆ ಗುರುಗಳಾದ ರಂಗನಾಥ ಗುರುಜಿ ಹಾಗೂ ನನ್ನೆಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ನಮಸ್ಕರಿಸ್ತಾ ನಾನು ಇವತ್ತು ನಾನು ಹೇಳ್ತಕ್ಕಂತ ವಿಚಾರ ಸುಪ್ತ ಮನಸ್ಸಿನ ರಹಸ್ಯ ಹೇಗೆ ಸಮೃದ್ಧ ಬದುಕಿಗೆ ಕೀಲಿಕೈಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನನ್ನ ಸಹೋದ್ಯೋಗಿಯಾದಂತಹ ದೀಕ್ಷಿತಾ ವರ್ಕಾಡಿ ಅವರು ಬರೆದಂತಹ ಪುಸ್ತಕ ಇದಾಗಿರುತ್ತೆ. ಹೇಗೆ ಬದಲಾಯಿಸ್ಕೊತಾ ನಾವೇ ನಮ್ಮ ಬದುಕನ್ನ ರೂಪಿಸ್ಕೋಬಹುದು ಅನ್ನೋದನ್ನ 20 ಅಧ್ಯಾಯಗಳಲ್ಲಿ ಅವ್ರು ಹೇಳ್ತಾ ಹೋಗಿದ್ದಾರೆ. ನಾವು ಇವತ್ತು ಆದಷ್ಟು ವಿಷಯಗಳನ್ನ ಅವಲೋಕನ ಮಾಡ್ತಾ ಹೋಗೋಣ. ಮೊದಲನೇ ಅಧ್ಯಾಯದಲ್ಲಿ ನಮ್ಗೆ ಶುಭ ನುಡಿಯೇ ಶಕುನದ ಹಕ್ಕಿ, ಶೀರ್ಷಿಕೆನೆ ಎಷ್ಟು ಪೆಂಟಾಸ್ಟಿಕ್ ಇದೆ ನೋಡಿ. ಶುಭ ನುಡಿ, ದೇವ್ರು ನಿಮ್ಗೆ ಬಾಯಿ ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಮೂಗ್ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಇಂಥ ಅದ್ಭುತ ಶರೀರ ಕೊಟ್ಟಿದ್ದಾನೆ. ಅದ್ರಲ್ಲೆಲ್ಲ ಶುಭವನ್ನೇ ನುಡಿಬೇಕು ನೀವು. ಅದನ್ ಬಿಟ್ಟು ಮನ್ಸಲ್ಲಿ ಬಾಯಿನಲ್ಲಿ ಕೆಟ್ಟ ಕೆಟ್ಟ ಮಾತುಗಳೇ ಬಂದ್ರೆ ಹೇಗೆ ಅದು ನಿಮ್ಮ ಬದುಕಿನಲ್ಲಿ ನಿಜ ಆಗ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ನೀವು ಕನ್ನಡಿಯನ್ನ ಪದೇ ಪದೇ ಒರೆಸೋದ್ ಬೇಕಿಲ್ಲ, ನಿಮ್ಮ ಮುಖವನ್ನ ಕ್ಲೀನ್ ಆಗಿ ತೊಳ್ಕೊಳ್ಳಿ, ಅದೇ ಪಳಪಳ ಅಂತ ಹೊಳೆಯುತ್ತಲ್ವಾ ಅನ್ನೋದನ್ನು ಕೂಡ ಹೇಳ್ತಾರೆ. ಹಾಗೆ ಒಂದು ಗಿಡವನ್ನ ಬೆಳಿಬೇಕು ಅಂದ್ರೆ ನೀವು ದಿನಾ ಹೋಗಿ ಎಲೆಗೆ ನೀರ್ ಚಿಮ್ಕ್ಸ್ ಬಂದ್ರೆ ಗಿಡ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಬೇರಿಗೆ ನೀರೆರಿಬೇಕು. ಹಾಗೇನೆ ಸುಪ್ತ ಮನಸ್ಸಿನ ಹ್ಯಾಂಡಲ್ ಅನ್ನ ನೀವು ಕೈಗೆತ್ಕೊಳ್ಬೇಕು. ಅಂದ್ರೆ ನಿಮ್ಮ ಬದುಕಿನ ವಾಹನದ ಡ್ರೈವರ್ ನೀವೇ ಆಗ್ಬೇಕು. ಬೇರೆಯವರಾದ್ರೆ ಅದು ನೀವು ಗಮನಿಸಿ, ಒಂದು ವೆಹಿಕಲ್ ಅಲ್ಲಿ ನಾವೇ ಡ್ರೈವರ್ ಆಗಿ ಕೂತಾಗ ಅಷ್ಟು ಭಯ ಇರಲ್ಲ. ಬೇರೆಯವ್ರ ಜೊತೆ ಕೂತಾಗ ಅವ್ರು ನೀನೇನ್ ಪಟ್ಟಂತೀನಿ ಗುದ್ಸೆ ಬಿಡ್ತಾರೇನೋ, ಏನೋ ಮಾಡ್ತಾರೇನೋ ಆತಂಕ ಪದೇ ಪದೇ ನಮ್ಮನ್ ಕಾಡುತ್ತೆ. ಅದೇ ನಾವು ಡ್ರೈವ್ ಮಾಡ್ಬೇಕಾದ್ರೆ ಫೀಲ್ ನಮ್ಗೆ ಆಗಲ್ಲ. ಅದನ್ನ ಸಮರ್ಥವಾಗಿ ನಾವು ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಗೆ ಇರುತ್ತೆ. ಹಾಗೆ ಸೂಕ್ತ ಮನಸ್ಸು ಅನ್ನೋದು ನಮ್ಮಲ್ಲಿ 95% ಕೆಲಸವನ್ನ ಮಾಡಿದ್ರೆ ಜಾಗೃತ ಮನಸ್ಸು ಕೇವಲ 5% ಇರುತ್ತೆ. ಅದರಿಂದ ಈ ಜಾಗೃತ ಮನಸ್ಸನ್ನ ನೀವು ಉತ್ತಮವಾಗಿ ಬಳಸ್ಕೊಳ್ಳೋದ್ರಿಂದ ಹೇಗೆ ನಿಮ್ಮ ಬದುಕನ್ನ ರೂಪಿಸ್ಕೋಬಹುದು ಅನ್ನೋದನ್ನ ಈ ಬುಕ್ ನಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ನೀವು ನಿಮ್ಮ ನಂಬಿಕೆಯನ್ನ ದೇವರು ಅನ್ಕೊಳ್ತಿರೋ, ಸೃಷ್ಟಿಕರ್ತ ಅನ್ಕೋತಿರೋ, ಯೂನಿವರ್ಸಲ್ ಅನ್ಕೋತಿರೋ, ಏನು ಬೇಕಾದ್ರೂ ನೀವು ನಂಬಿಕೊಂಡು ಹೋಗಿ. ಆದ್ರೆ ಇದೆಲ್ಲವೂ ಅದರ ಕಕ್ಷೆನಲ್ಲೇ ನಡೀತಿದ್ದಾಗ್ಲೇ ಬದುಕು ಸುಗಮವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ರಾಗ ತಪ್ಪಿದ ಸಂಗೀತದಂತೆ, ತಾಳ ತಪ್ಪಿದ ಅದಾಗೆ ಬದುಕು ಕೂಡ ಅಯೋಮಯ ಆಗ್ಬಿಡುತ್ತೆ. ಒಮ್ಮೆ ನೀವು ಕಲ್ಪಿಸ್ಕೊಳ್ಳಿ, ಸೂರ್ಯ ಮೂಡ್ಲೇ ಇಲ್ಲ ಅಂತ, ಬದುಕು ಹೀಗ್ ಸ್ಟಾಪ್ ಆಗಿ ಹೋಗುತ್ತೆ. ಸೂರ್ಯ ಮೂಡ್ಲಿಲ್ಲ ಅಂದ್ರೆ 2-3 ದಿವಸದಲ್ಲಿ ನಮ್ಮ ಬದುಕು ನಿಂತು ಹೋಗುತ್ತೆ. ಈ ಭೂಮಿ ಮೇಲೆ ಒಂದು ಸಸ್ಯ, ಗಿಡ, ಮರ ಏನಿರಲ್ಲ, ಮಳೆ ಇರಲ್ಲ, ಹಾಗಾಗಿ ಹೋಗುತ್ತೆ. ಹಾಗೆ ನಮ್ಮ ಬದುಕು ಕೂಡ ಚೆನ್ನಾಗ್ ಆಗ್ಬೇಕು ಅಂದ್ರೆ ಈ ಸುಪ್ತ ಮನಸ್ಸನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಗೇನೆ ಈ ಸುಪ್ತ ಮನಸ್ಸು ಅನ್ನೋದೇನ್ ವಿಶೇಷ ಅಂತ ಹೇಳಿ ಏನಲ್ಲ, ಅದೊಂದು ಸಮರ್ಥ ರೋಬೋಟ್ ಕೆಲಸಗಾರ ಅಷ್ಟೇ. ನೀವ್ ಹೇಳಿದ್ದನ್ ಮಾಡುತ್ತೆ ರೋಬೋಟ್. ನೋಡಿ, ಒಂದ್ ಬಟನ್ ಒತ್ತಿ ಒಂದ್ ಟೀ ಅಂತ ಹೇಳಿದ್ರೆ ಟೀನೇ ಬರೋದಲ್ಲಿ. ಟೀ ಆರೋಗ್ಯಕ್ಕೆ ಒಳ್ಳೇದಲ್ಲ, ಇವ್ರಿಗೆ ಎಳ್ನೀರ್ ಕೊಡೋಣ, ಹಣ್ಣಿನ ರಸ ಕೊಡೋಣ ಅಂತ ಅದ್ ಕೊಡಲ್ಲ. ಏಕೆಂದ್ರೆ ನೀವೇನ್ ಹೇಳಿದ್ರಿ, ನೀವೇನ್ ಕೊಟ್ರಿ ಅದನ್ನು ಮಾತ್ರ ಅದು ವಾಪಸ್ಸು ಬರುತ್ತೆ. ಅದಕ್ಕೆ ತನ್ನದೇ ಆದ ಸ್ವಂತಿಕೆ ಇಲ್ಲ. ನೀವೇನ್ ಹೇಳಿದ್ರು ಚಾಚು ತಪ್ಪದೆ ಕೆಲಸ ಮಾಡುತ್ತೆ. ನಿಮ್ ಕಂಪ್ಯೂಟರ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ನಿಮ್ಮ ಡ್ರೈವ್ ಇರ್ಬೋದು, ಎಲ್ಲವೂ ಕೂಡ ಈ ರೀತಿನೇ ಕೆಲಸ ಮಾಡೋದು. ಆದ್ರಿಂದ ನೀವು ಪದೇ ಪದೇ ಹೀಗೆ ಹೇಳ್ಕೊತಾ ಇರಿ, ನಾನೊಬ್ಬ ಮರೆಗುಳಿನಪ್ಪ, ನಾನು ಯಾವತ್ತು ಪೆನ್ನು ಖರ್ಚಿಪ್ ಮರ್ತೇ ಹೋಗೋದು, ತಗೊಂಡ್ ಹೋದ್ರು ವಾಪಸ್ ತಂದಿಲ್ಲ, ನಾನು ಕಳ್ಕೊಂಡೇ ಬರೋದು. ಇದನ್ ಪದೇ ಪದೇ ಹೇಳಿ ನೋಡಿ ನೀವು. ಸುಪ್ತ ಮನಸ್ಸು ಹೇಳುತ್ತೆ ಒಳಗಡೆ, ಎಸ್ ಬಾಸ್, ನೀನ್ ಮರೆಗುಳಿ, ನೀನು ತಗೊಂಡ್ ಹೋಗಲ್ಲ, ತಗೊಂಡ್ ಹೋದ ವಸ್ತುನ ವಾಪಸ್ ತರಲ್ಲ. ಅದನ್ನ ಪ್ರಿಂಟ್ ಆಗ್ತಾ ಹೋಗುತ್ತೆ, ಅದೇ ಲೈಫ್ ಲಾಂಗ್ ಫಾಲೋ ಆಗುತ್ತೆ. ಅದನ್ ಬಿಡಿ. ಹಿಂದಿನ ದಿವಸನೇ ಖರ್ಚಿಪ್ಪು ಪೆನ್ನನ್ನ ಜೋಡಿಸಿ ಪರ್ಸಿಗಿಡಿ. ನಾನಿಲ್ಲ, ನನ್ನ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ, ನಾನು ಯಾವುದೇ ವಸ್ತುವನ್ನ ತಗೊಂಡು ಹೋಗ್ತೀನಿ, ಆ ವಸ್ತುವನ್ನ ಹಾಗೆ ವಾಪಸ್ ತರ್ತೀನಿ, ನಾನು ಸಮರ್ಥನಾಗಿದ್ದೀನಿ ಅಂತ ಹೇಳ್ಕತಾ ಹೋಗಿ. ಅದ್ ಹೇಗೆ ನಿಜ ಆಗುತ್ತೆ ಅನ್ನೋದನ್ನ ಗಮನಿಸಿ. ಹೀಗೆ ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಇದು. ಹೀಗೆ ನಿಮ್ಗೆ ಒಂದು ಗಾಜನ್ನ ಒರೆಸ್ತಾ ಅದ್ ಹೀಗೆ ತುಂಬಾ ಪ್ರಕಾಶಮಾನವಾಗಿ ಹೊಳೆಯುತ್ತೋ ಹಾಗೆ ನಿಮ್ಮ ಬದುಕಿನ ಇವೆಲ್ಲವೂ ಕೂಡ ರೂಪುಗೊಳ್ತಾ ಹೋಗುತ್ತೆ. ಈಗ ಇದನ್ನ ಒಂದು ಉದಾಹರಣೆ ಮೂಲಕ ಮರ್ಪಿಯವ್ರು ಹೇಳಿರ್ತಾರೆ.
ಒಬ್ಬ ಶ್ರೀಮಂತನ ಪತ್ನಿ ದೊಡ್ಡ ಬಂಗ್ಲೆನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅವಳಿಗೆ ದೊಡ್ಡ ಬಂಗ್ಲೆ ಬೇಸರ ತರಿಸಿರುತ್ತೆ. ಅಪ್ಪ, ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋದ್ ಹೆಂಗೆ, ಓಡಾಡೋದ್ ಹೆಂಗೆ, ಭೂತದ ಬಂಗ್ಲೆ ಆಗಿದೆಯಪ್ಪ, ನನ್ಗೊಂದ್ ಚಿಕ್ಕದ ಒಂದ್ ಬೆಂಕಿ ಪಟ್ಟಣದಂತ ಮನೆ ಬೇಕು, ಹಾಗಿರ್ಬೇಕಿತ್ತು ಅನ್ಕತಾ ಇರ್ತಾಳೆ. ಅವಳು ಅನ್ಕಂಡ್ ಸ್ವಲ್ಪ ದಿನಕ್ಕೆ ಅವಳ ಗಂಡ ಬಿಸ್ನೆಸ್ ಅಲ್ಲಿ ಫ್ಲಾಪ್ ಆಗಿ ಹೋಗ್ತಾನೆ. ಅದೆಲ್ಲವನ್ನು ಮಾರಿ ಬೆಂಕಿ ಪಟ್ಟಣದಂತ ಒಂದು ಅಪಾರ್ಟ್ಮೆಂಟಿಗೆ ಬರ್ತಾಳೆ. ಹೇಗಾಯ್ತಿದೆಲ್ಲ? ಹಾಗೆ ಇಲ್ಲೂ ಕೂಡ ನಿಮ್ಮ ಬದುಕಿನಲ್ಲಿ ನೀವು ಏನು ಯೋಚನೆ ಮಾಡ್ತಿರೋ, ಆಳವಾಗಿ ಫೀಲ್ ಮಾಡ್ತಿರೋ, ಅದು ನಿಮ್ಮ ಬದುಕಲ್ಲಿ ರೂಪ ಕೊಡ್ತಾ ಹೋಗುತ್ತೆ. ಒಂದು ದಿವಸಕ್ಕಾಗಲ್ಲ. ಒಂದು ಮನೇನ ಪ್ರಾರಂಭಿಸಿದ್ರೆ ನೀವು ಫೌಂಡೇಶನ್, ಗೋಡೆ ಎಲ್ಲ ಹಾಗೆ ಹೇಗಾಗ್ಬೇಕೋ ಹಾಗೇನೆ ನಿಮ್ಮ ಸುಪ್ತ ಮನಸ್ಸಿಗೆ ನೀವೇನನ್ ಬಾಲ್ಯದಿಂದಲೂ ಕೊಡ್ತಾ ಇದ್ದೀರೋ ಅದನ್ನ ಇವತ್ತಾಗಿದ್ದೀವಿ, ಇವತ್ತೇನ್ ಫೀಲ್ ಮಾಡ್ತೀವೋ ಅದು ನಮ್ಮ ಮುಂದಿನ ಬದುಕಾಗಿರುತ್ತೆ ಅನ್ನೋದನ್ನ ಹೇಳ್ತಾ, ನಿಮ್ಮ ಮುಂದೆ ಇರ್ತಕ್ಕಂಥ ಟಿವಿ, ಮೊಬೈಲ್, ಫ್ಯಾನು, ಈ ಟೆಕ್ನಾಲಜಿ, ಎನಿ ಒನ್ ಟೆಕ್ನಾಲಜಿ ಎಲ್ಲವೂ ಕೂಡ ಇಲ್ಲಿ ವರ್ಕ್ ಆಗಿರೋದು ಒಬ್ಬ ಮನುಷ್ಯನ ಮನಸ್ಸಿನ ಕಲ್ಪನೆಯಲ್ಲಿ. ಅವನು ಬಲ್ಬನ್ನ ಕಂಡುಹಿಡಿಬೇಕಾದ್ರೆ ಅವನ ಮನಸ್ಸಿನಲ್ಲಿ ಒಂದು ಪ್ಲಾನ್ ಇತ್ತು. ಅದಕ್ಕೆ ಅವನು 1000 ಬಲ್ಬನ್ನ ವೇಸ್ಟ್ ಮಾಡಿ ಕಂಡುಹಿಡ್ದ. ಅದೇ ರೀತಿ ಎಲ್ಲ ಸೈಂಟಿಸ್ಟ್ಗಳು ಕೂಡ ಹಾಗೇನೆ ಅಂತ ಶಕ್ತಿ ನಮ್ಮ ಮನಸ್ಸಿನ ಕಲ್ಪನೆ. ನಾನ್ ತುಂಬಾ ಚೆನ್ನಾಗಿರ್ತೀನಿ, ನನ್ನ ವೃದ್ಧಾಪ್ಯದ ಬದುಕು ತುಂಬಾ ಸಂತಸವಾಗಿರುತ್ತೆ, ನನ್ನ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡಿ ತುಂಬಾ ಸುಖಮಯವಾಗಿ ನನ್ನ ಜೀವನ ಅಂತ್ಯಗೊಳ್ಳುತ್ತೆ, ಮುಕ್ತಿ ಬರುತ್ತೆ ಅಂತ ನಾವು ಹೇಳ್ತಾ ಹೇಳ್ತಾ ಅದು ಕೆಲಸ ಮಾಡ್ತಾ ಹೋದ್ರೆ ನಮ್ ಬದುಕು ಚೆನ್ನಾಗಿರುತ್ತೆ. ಯಾವಾಗ್ಲೂ ಇಲ್ಲೇ ನನ್ ಬದುಕು ಈಗ ಮಾಡ್ತಾ ಇದ್ದೀನಿ, ಮುಂದೆ ಮಕ್ಕಳು ನನ್ನ ನೋಡ್ಕತಾರ, ಇದ್ದಿದ್ದೆ ಯಾವ ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ಈಗ್ಲೇ ನಾವೇ ಅದನ್ನೇ ಕಟ್ತಾ ಹೋದ್ರೆ ವೃದ್ಧಾಶ್ರಮದ ಬಾಗಿಲು ನಮ್ಗಾಗ್ ತೆರೆದಿರುತ್ತೆ. ಅದು ಬೇಡ. ನನ್ನ ಬದುಕು ಹೀಗಿರುತ್ತೆ, ನನ್ನ ಮಕ್ಕಳು ನಾನು ಉದಾಹರಣೆ ಹೇಳ್ತಾ ಇರೋದ್ರಿಂದ ಹೀಗೆ ಅದನ್ನ ಪೋಣಿಸ್ತಾ ಹೋಗ್ಬೇಕು. ಆಗ ನಮ್ ಬದುಕು ನಿಜವಾಗ್ಲೂ ಸುಖಮಯ ಆಗೋದ್ರಲ್ಲಿ ಅನುಮಾನನೇ ಇರಲ್ಲ. ಅಂದ್ರೆ ಇದೆಲ್ಲರ ಉದ್ದೇಶ ನೀವು ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡ್ಬೇಕು. ಇದಕ್ ತುಂಬಾ ಪುಸ್ತಕಗಳು ಬಂದಿದಾವೆ. ಹಾಗೆ ನಮ್ಮ ಬಾಲ್ಯದಿಂದ ಕೂಡ ಇವು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಒಂದು ಕೊಳೆತ ಹಣ್ಣು ಇಡೀ ಬುಟ್ಟಿಯ ಹಣ್ಣನ್ನೇ ಹಾಳು ಮಾಡ ಹಾಗೆ ಒಂದು ನಮ್ಮ ಕೆಟ್ಟ ಯೋಚನೆ ನಮ್ಮ ಬದುಕನ್ನೇ ಹಾಳು ಮಾಡ್ಬಿಡುತ್ತೆ. ಆದ್ರಿಂದ ಋಣಾತ್ಮಕ ಯೋಚನೆಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ ನೀವು ಅವುಗಳಿಗೆ ಒಂದು ಧನಾತ್ಮಕತೆಯ ಅಂಗಿಯನ್ನು ತೊಡಿಸಿ ಎಲ್ಲವನ್ನೂ ಟ್ವಿಸ್ಟ್ ಮಾಡಿ, ನನ್ ಕೈಲಿ ಆಗಲ್ಲ, ನನ್ಗಾಗುತ್ತೆ, ನನ್ ಬದುಕಿದೇನೆ, ಇಲ್ಲ ನನ್ ಬದುಕು ಚೆನ್ನಾಗೇ ಇರುತ್ತೆ, ಹೀಗೆ ಧನಾತ್ಮಕತೆ ಶರ್ಟನ್ ಹಾಕ್ತಾ ಹೋಗಿ. ಅದಕ್ಕೆ ಈಗ ಒಂದ್ ಸಂಗೀತದ ರೆಕಾರ್ಡ್ ನಡಿಬೇಕಾದ್ರೆ ಬರೀ ಅಲ್ಲಿ ವಾಯ್ಸ್ ಮಾತ್ರ ಬರುತ್ತಾ? ಅಲ್ಲಿ ಹೇಗೆ ರಾಗ, ತಾಳ, ಲಯ ಎಲ್ಲವೂ ಇದು ರೆಕಾರ್ಡ್ ಆಗ್ತಾ ಹೋಗುತ್ತೋ ಹಾಗೆ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಪ್ರತಿಯೊಂದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಿದ್ದಾಗ್ಬೋದು, ಗೊತ್ತಿಲ್ಲದೆ ಆಗ್ಬೋದು. ಅದರಿಂದ ಎಲ್ಲವನ್ನ ಬದಲಾಯಿಸ್ಕೊತಾ ಹೋಗಿ. ಒಂದ್ ಟ್ರಾಫಿಕ್ ಅಲ್ಲಿ ನಿಂತಿರ್ತೀರಾ, ದರಿದ್ರ ಟ್ರಾಫಿಕ್, ನನ್ ಲೈಫಲ್ಲಿ ಎಷ್ಟು ಟ್ರಾಫಿಕ್ ಅಲ್ಲೇ ಮುಗ್ದೋಯ್ತು, ಹಾಗ ಅನ್ನ ಬದಲು ಸ್ವಲ್ಪ ಬೇಗ ರೆಡಿಯಾಗಿ ಟ್ರಾಫಿಕ್ಕಿಗೆ ಅಂತ ಇನ್ ಟೈಮಲ್ಲಿ ಆಫೀಸಿಗೆ ತಲುಪೋಣ. ಥ್ಯಾಂಕ್ಸ್ ಅಪ್ಪ, ಇಷ್ಟು ವಾಹನಗಳು ಇರ್ತಕ್ಕಂಥ ಕಾಲದಲ್ಲಿ ನಾನ್ ಬದುಕ್ತಾ ಇದ್ದೀನಲ್ಲ. ಇದನ್ನೇ ಒಂದು ಪರೀಕ್ಷೆಗೆ ಇರ್ಬೋದು. ಅದೇ ರೀತಿ ಈಗ ಒಂದು ಉದಾಹರಣೆ, ಇನ್ಕಮ್ ಟ್ಯಾಕ್ಸ್ ನಾವು ಪೇ ಮಾಡ್ಬೇಕು, 1.5 2 ಲಕ್ಷ 3 ಲಕ್ಷ ಪೇ ಮಾಡ್ತೀವಿ ನಾವೀಗ. ಆಗ ಅನ್ಕೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಯಾರಿಗೆ? ಕಡು ಬಡವರಿಗೆ ಬರ್ತಾ ಇದೀಯಾ? ಭಿಕ್ಷುಕರಿಗೆ ಬರ್ತಾ ಇದೀಯಾ? ಒಂದು ಎಕನಾಮಿಕ್ ಸ್ಟೇಟಸ್ ಇದ್ದವ್ರಿಗೆ ತಾನೇ ಬರ್ತಾ ಇರೋದು. ನಾನಂತ ಸ್ಟೇಟಸ್ ನಲ್ಲಿ ಇದೀನಲ್ಲ, ಥ್ಯಾಂಕ್ಸ್, ನಾನು ಇನ್ಕಮ್ ಟ್ಯಾಕ್ಸ್ ಮಾಡೋ ಹಾಗೆ ಬೆಳ್ಕಂಡಲ್ಲ. ಹೀಗೆ ಎಲ್ಲವನ್ನೂ ನಾವು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಎಲ್ಲವೂ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಹಬ್ಬ ಇದನ್ನ ತಪ್ಸಿದ್ಯಾ ಅಂತ ಹೀಗೆ ಪ್ರತಿ ನೆಗೆಟಿವ್ ಯೋಚನೆಗೂ ಕೂಡ ಧನಾತ್ಮಕತೆಯಿಂದ ನೀವು ಕೌಂಟರ್ ಅನ್ನ ಕೊಡಿ. ನಿಮ್ಮ ಸುಪ್ತ ಪ್ರಜ್ಞೆಯ ಸಂಜ್ಞೆಗಳನ್ನ ಸುಪ್ತ ಮನಸ್ಸು ದಾಖಲಿಸ್ತಾ ಹೋಗ್ಲಿ. ಮುಖದಲ್ಲಿ ನಗು, ಕಣ್ಣಲ್ಲಿ ಒಂದು ಮಿಂಚಿರ್ಲಿ. ನೆನ್ಪಿಡಿ, ಈ ಸಲ ಕಪ್ ನಮ್ದೆ. ಇವತ್ತಿಂದ ನಮ್ಮೆಲ್ಲರ ಬದುಕು ತುಂಬಾ ಚೇಂಜ್ ಇರುತ್ತೆ. ಈ ಕಪ್ ನಮ್ದೆ ಅನ್ನೋ ಭರವಸೆನಲ್ಲಿ ನಾವು ಹೋಗೋಣ. ಅದನ್ನ 1-2 ದಿವಸಕ್ಕೆ ಬರ್ತಕ್ಕಂಥದ್ದಲ್ಲ. ಯಾಕೆ ಹೇಳಿ? 21 ದಿವಸ ಮಾಡಿ, 48 ದಿವಸ ಮಾಡಿ ಅಂತ ಹೇಳ್ತಾರೆ. ಅದು ಅಭ್ಯಾಸ ಹೇಗೆ ನಿನ್ನ ಬದುಕಿನಲ್ಲಿ ಆಗ್ತಾ ಹೋಗುತ್ತೆ ಅನ್ನೋದು ಈ ಶುಭ ನುಡಿಯೇ ಶಕುನದ ಹಕ್ಕಿಯ ಅಧ್ಯಾಯದ ಉದ್ದೇಶ. ಯಾವಾಗಲೂ ಶುಭವನ್ನೇ ನುಡಿತಾ ಇರಿ ಅಂತ. 2ನೇದ್ ಬಂದ್ರೆ ಅಧ್ಯಾಯ ಯಶೋ ಯಜ್ಞ, ಇದು ಯಶಸ್ಸಿನ ಮೊದಲ ಹೆಜ್ಜೆ. ಈ ಇದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹೇಗೆ ನೀವು ಮೊದಲ ಹೆಜ್ಜೆಯನ್ನ ಇಡ್ತಾ ಹೋಗ್ಬೇಕು.
ಯಾವ ಮಗು ಹುಟ್ಟಿದ ದಿವಸನೇ ಎದ್ದು ನಿಂತಿಲ್ಲ, ಬೆಳೆದು ನಿಂತಿಲ್ಲ. ಮೊಗ್ಚಿ, ತೆವಳಿ, ಅಂಬೆಗಾಲಿಕ್ಕು, ನಡೆದು ಇವತ್ ನಾವ್ ಹೀಗಿದೀವಿ. ಹಾಗೇನೆ ನಾವು ಕೂಡ ಯಶಸ್ಸನ್ನ ಪಡಿಬೇಕಾದ್ರೆ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಹೋಗ್ಬೇಕು. ಹಾಗೆ ಇಲ್ಲಿ ಮೊದಲನೇ ಅವರು ಎರಡನೇ ಇದ್ರಲ್ಲಿ ಶುಚಿತ್ವ ಇದ್ದಲ್ಲಿ ಸಂತೋಷ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಕೆಲವ್ರದ್ದು ಈ ವಿಕೃತ ವಾದವನ್ನ ನೀವು ಕೇಳಿರ್ಬೋದು. ಏನದು ಹಾಗೆ ಆ ವಸ್ತು ಅಲ್ಲೇ ಇರ್ಬೇಕು ಅಂತ ಏನಾರು ನಿಯಮ ಇದೆಯಾ? ಎಲ್ಲೋ ಒಂದ್ ಇದ್ರಾಯ್ತು. ಒಬ್ಬೊಬ್ರು ಮನೆಗೆ ಹೋದ್ರೆ ನೀವು ಫೀಲ್ ಮಾಡ್ಬೋದು, ಸೋಪ್ ಆದ್ಮೇಲೆ ಲ್ಯಾಪ್ಟಾಪ್ ಅಲ್ಲಿ ಬಿದ್ದಿರುತ್ತೆ, ಅವ್ರ ಬಟ್ಟೆನೂ ಬಿದ್ದಿರುತ್ತೆ, ಬುಕ್ಕು ಬಿದ್ದಿರುತ್ತೆ, ಫೋನ್ ಚಾರ್ಜರು ಅಲ್ಲೇ ಬಿದ್ದಿರುತ್ತೆ. ಅದು ಮನಸ್ಸನ್ನ ಎಷ್ಟು ಹಾಳು ಮಾಡುತ್ತೆ ಅಂತ ಅವ್ರ ಅರಿವಿಗೆ ಇರಲ್ಲ. ಒಂದು ಟೈಮ್ ಅರ್ಜೆಂಟಾಗಿ ಹೋಗ್ಬೇಕು, ಅದನ್ನ ಎಳಿತಾರೆ, ಇದನ್ನ ಎಳಿತಾರೆ, ಎಲ್ಲ ಗುಡ ಅಂತ ಬಿದ್ದೋಯ್ತವೆ. ಅದ್ರಲ್ಲಿ ಒಂದೊಂದ್ ತಗೊಂಡ್ ಹೋಗೋದ್ರೊಳಗೆ ಅವ್ರ ಮನ್ಸೆಲ್ಲ ಹಾಳಾಗಿ ಆಫೀಸ್ಗೆ ಹೋಗೋದ್ರೊಳಗೆ ಅದೇ ಹೈರಾಣದ ಮನ್ಸಲ್ಲಿ ಆಫೀಸಿಗೆ ಹೋಗ್ತಾರೆ. ಖುಷಿಯಾಗಿರ್ಲಿಕ್ ಸಾಧ್ಯನಾ? ಅಲ್ಲಿ ಕೆಲ್ಸ ಚೆನ್ನಾಗ್ ಮಾಡ್ಲಿಕ್ ಸಾಧ್ಯನಾ? ಹಾಗೆ ಇಲ್ಲಿ ಈ ಕೊಳೆತ ಒಡೆದ ವಸ್ತುಗಳು ನಮ್ಮ ಬದುಕಲ್ಲೂ ಕೂಡ ಇವು ಕೆಲಸವನ್ನ ಮಾಡ್ತಾ ಹೋಗ್ತವೆ. ಹಾಗೆ ಇಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋದನ್ನ ಕೂಡ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಟಾಯ್ಲೆಟ್ ಕ್ಲೀನ್ ಮಾಡೋದೇನದು ಸಣ್ಣ ನಿಕೃಷ್ಟ ಕೆಲಸ ಅಲ್ಲ. ಕೆಲಸದಲ್ಲಿ ಯಾವುದೂ ಮೇಲಿನ ಕೆಲಸ, ಯಾವುದು ಕೆಳ ಹಂತದ ಕೆಲಸ ಅಂತ ಇಲ್ಲ. ಎಲ್ಲವೂ ಕೆಲಸ ಅಷ್ಟೇ. ಅದನ್ನ ಮಾಡಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹಾಗೆ ಇರ್ಬೇಕು. ಹಾಗೆ ಅಲ್ಲಿ ಜಪಾನ್ನಲ್ಲಿ ಈ ಟಾಯ್ಲೆಟ್ ಕೆಲಸ ಮಾಡೋದು ಒಂದು ಅದೃಷ್ಟವನ್ನ ತರುತ್ತೆ ಅಂತ ಕೆಲಸ ಅಂತ ಮಾಡ್ತಾ ಹೋಗ್ತಾರೆ. ಅಲ್ಲಿ ಎಷ್ಟು ದುಡ್ಡು ಶ್ರೀಮಂತರು ನಾವು ನಮ್ಮನೆ ಟಾಯ್ಲೆಟ್ ಅನ್ನ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಏಕೆಂದ್ರೆ ಅದನ್ನ ಒಂದ್ ಸರ್ವೆ ಮಾಡ್ತಾರೆ. ಯಾರ ಮನೆ ಟಾಯ್ಲೆಟ್ ತುಂಬಾ ಗಲೀಜ್ ಇರುತ್ತೋ, ಯಾರ ಮನೆ ಟಾಯ್ಲೆಟ್ ತುಂಬಾ ನೀಟಾಗಿರುತ್ತೋ ಸಮೀಕ್ಷೆ ಮಾಡಿದಾಗ ಅವ್ರ ಮನೆ ಆರ್ಥಿಕ ಪರಿಸ್ಥಿತಿಗಳು ಕೂಡ ಅಲ್ಲಿ ವ್ಯತ್ಯಾಸ ಇರುತ್ತೆ. ತುಂಬಾ ನೀಟಾಗಿದ್ದ ಮನೆಯಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಚೆನ್ನಾಗಿರೋದು, ತುಂಬಾ ಗಲೀಜ್ ಕೊಳಕು ಯಾಕಾದ್ರೂ ಅಲ್ಲಿ ಹೋದ್ವು ನರ್ಕಕ್ ಬಂದು ಎಷ್ಟೊತ್ತಿ ಬಿಡುಗಡೆನೋ ಅಂದಂತ ಮನೆಯಲ್ಲಿ ಬಡತನ ಇರೋದನ್ನ ಅಲ್ಲಿ ಸಮೀಕ್ಷೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅವರು ಟಾಯ್ಲೆಟ್ ದೇವರು ಅಂತ ಹೇಳಿ ಅದನ್ನ ಪೂಜೆ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡೋ ಕೆಲಸ ನಿಮ್ಮಲ್ಲಿ ಒಂದು ವಿನಮ್ರತೆಯನ್ನ ಮೂಡಿಸುತ್ತೆ, ಅಹಂಕಾರವನ್ನ ಕಡಿಮೆ ಮಾಡುತ್ತೆ. ನಾನೇನ್ ಮೇಲೂ ದೊಡ್ಡ ಕಂಪನಿ ಬಾಸು, ನಾನು ಇದನ್ನ ಮಾಡಬಾರ್ದು ಅನ್ನೋದನ್ನ ತೊಲಗಿಸಿ ಅವನಲ್ಲಿ ಆ ಕೆಲಸವನ್ನ ಮಾಡಿಸ್ತಾ ಹೋಗುತ್ತೆ. ಆದ್ರಿಂದ ಎಲ್ಲರ ಜೊತೆಗೆ ಬೆರೀತಕ್ಕಂತ ಕೆಲಸ ಬರುತ್ತೆ. ಕೆಲವೊಬ್ರು ನೀವು ಗಮನಿಸಿರ್ಬೋದು, ಶ್ರೀಮಂತರು ಅಧಿಕಾರಿಗಳು ಅಲ್ಲಿ ಡಿ ಗ್ರೂಪರ್ನ ಕ್ಲರ್ಕ್ಗಳನ್ನ ಮಾತಾಡ್ಸೋಕೆ ಒಂದು ಲೆವೆಲ್ ಅನ್ನ ಮೇಂಟೈನ್ ಮಾಡ್ತಾರೆ. ಅದಲ್ಲ, ನನಗೊಂದು ಯೂನಿವರ್ಸಲ್ ಆ ಒಂದು ಅವಕಾಶವನ್ನು ಕೊಟ್ಟಿದೆ, ನಾನು ಇಲ್ಲಿದ್ದೀನಿ, ಅವ್ರಿಗೆ ಅವಕಾಶ ಮಿಸ್ ಆಗಿದೆ, ಅವ್ರು ಅಲ್ಲಿದ್ದಾರೆ ಅಷ್ಟೇ. ಈ ಅವಕಾಶ ಸಿಕ್ಕಿದ್ರೆ ಅವ್ರು ಇದಕ್ಕಿಂತ ಉನ್ನತ ಹುದ್ದೆಯಲ್ಲಿ ಇರ್ತಾ ಇದ್ರು. ಈ ಹೊಂದಿಕೆಯ ಭಾವ ನಮಗ್ ಬರುತ್ತೆ. ಆದ್ರಿಂದ ಆ ಟಾಯ್ಲೆಟ್ ಅನ್ನ ತೊಳಿಬೇಕಾದ್ರೆ ಗಮನಿಸಿ, ಪ್ರತಿಯೊಂದು ಕಲೆಯನ್ನು ಉಜ್ಜಿ ತೊಳಿತಾ ಹೋಗ್ತಾರೆ. ಆಗ ಅಲ್ಲಿ ಏಕಾಗ್ರತೆ ಆಗುತ್ತೆ. ಹೀಗೆ ಅದು ಒಂದು ನಮ್ಮ ಮನಸ್ಸಿಗೆ ಸಂತೃಪ್ತಿಯನ್ನ ತಂದ್ಕೊಡುತ್ತೆ, ಒಂದು ಭರವಸೆ ಆತ್ಮವಿಶ್ವಾಸವನ್ನ ತಂದ್ಕೊಡ್ತಾ ಹೋಗುತ್ತೆ. ಇದನ್ನ ಜಪಾನಿನ ಮೇರಿ ಕೊಂಡು 16 ವರ್ಷ ಸಂಶೋಧನೆ ಮಾಡಿ ಇದೊಂದ ವರದಿಯನ್ನ ಕೊಡ್ತಾರೆ. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಕೋನ್ ಮೇರಿ ಮೆಥಡ್ ಅಂತ ಕೊಟ್ರೆ ನಿಮ್ಗೆ ಆ ವರದಿ ಸಿಗುತ್ತೆ. ಅದನ್ನ ಗಮನಿಸ್ತಾ ಹೋಗ್ಬೋದು. ನಿಮ್ಮನೆ ವಸ್ತುಗಳನ್ನ ನೀವು ಹೇಗೆ ಗಮನಿಸ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಈಗ ಉದಾಹರಣೆ, ನಾವು ಹೆಂಗಸರಿಗೆ ಕ್ಲೀನ್ ವಿಚಾರ ಹೇಳ್ಕೊಡೋದ್ ಬೇಕಿಲ್ಲ. ಮನೇಲಿ ಸಮಯ ಸಿಕ್ಕಿದ್ರೆ ಎಲ್ಲವನ್ನು ಕ್ಲೀನಿಗೆ ಬಳಸ್ತಾ ಹೋಗ್ತೀವಿ. ಆದ್ರೆ ನಾವ್ ಹೇಗ್ ಬಳಸ್ತೀವಿ? ಒಂದ್ ದಿವಸ ಅಡಿಗೆ ಮನೆ, ಒಂದ್ ದಿವಸ ಹಾಲು, ಒಂದ್ ದಿವಸ ಬಾತ್ರೂಮ್, ಈ ತರ ಮಾಡ್ತಾ ಹೋಗ್ತೀವಿ. ಆದ್ರೆ ಕೋನ್ ಮೇರಿ ಮೆಥಡ್ ಅಲ್ಲಿ ಅವ್ರು ಹೇಳ್ತಾರೆ, ವಸ್ತುಗಳ ಆಧಾರದಿಂದ ನೀವು ಶುಚಿತ್ವನ ಪ್ರಾರಂಭಿಸಿ. ಉದಾಹರಣೆ, ಒಂದು ದಿವಸ ಬಟ್ಟೆ, ಮನೆಯಲ್ಲಿರೋ ಬಟ್ಟೆ, ನಿಮ್ಮ ಬಟ್ಟೆ ಎಲ್ಲಾನು ರಾಶಿ ಹಾಕಿ ಒಂದೊಂದಿಂದನೇ ಕೈಗೆತ್ಕೊಂಡು ಆ ಬಟ್ಟೆ ಬಗ್ಗೆ ನಿಮ್ಮ ಮನಸ್ಸು ಇರ್ತಕ್ಕಂಥದ್ದನ್ನ ಫೀಲ್ ಮಾಡ್ತಾ ಹೋಗಿ. ಅದು ಹೇಗೆ, ಅದು ಅದು ಹಾಕೊಂಡಾಗ ನನ್ ಸಂತೋಷ ಹೇಗಿರುತ್ತೆ? ಕೆಲವು ಬಟ್ಟೆ ವರ್ಷ ಆದ್ರೂ ತೆಗ್ದಿರಲ್ಲ, ವಾರ್ಡ್ರೂಮ್ ಇಂದನೂ ಹೋಗಿರಲ್ಲ, ಅಲ್ಲೇ ಇರುತ್ತೆ. ಅದಕ್ಕೆ ಈ ಹೆಂಗಸರ ಒಂದು ದೊಡ್ಡ ಕಂಪ್ಲೇಂಟ್ ಏನ್ ಗೊತ್ತಾ? ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಅಪ್ಪ ನಾಳೆ ಫಂಕ್ಷನ್ಗೆ ಹೋಗ್ಬೇಕು, ಯಾವ ಸೀರೆ ಹಾಕೊಳಕ್ ಸೀರೆನೇ ಇಲ್ಲ ಅಂತ. ಹೊಸದಾಗ ಸೀರೆ ತಂದು ಜೋಡಿಸ್ಬೇಕಾದ್ರೆ ಕಂಪ್ಲೇಂಟ್ ಏನಂತೆ, ಎಲ್ಲಿಡ್ಲಿ, ನಾನು ವಾರ್ಡ್ರೂಮ್ ತುಂಬ ಹೋಗಿದೆ. ಹೀಗೆ ವ್ಯತಿರಿಕ್ತವಾಗಿರುತ್ತೆ. ಅದರಿಂದ ನೀವು ಆ ಬಟ್ಟೆಗಳನ್ನ ಹಾಗೆ ಜೋಡಿಸ್ತಾ ಬನ್ನಿ. ಅದು ಎಷ್ಟೇ ದುಡ್ಡು ಕೊಟ್ಟು ತಂದಿದ್ದನ್ನ ಲೆಕ್ಕ ಹಾಕ್ಬಿಡಿ ನೀವು.
ಅದು ಬೇಡವಾ, ಅಲ್ಲಿ ಅದನ್ನ ಪಕ್ಕಕ್ಕಿಡಿ. ತುಂಬಾ ಅಪ್ಯಾಯಮಾನವಾಗಿ ನಾನು ಹಾಕಬಹುದು, ನನ್ನ ಸಂತೋಷ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ನನ್ನ ವಾರ್ಡ್ರೋಬ್ ಅಲ್ಲಿ ಜೋಡಿಸ್ತಾ ಬನ್ನಿ. ನಿಮ್ ಅರ್ಧಕ್ಕರ್ಧ ವಾರ್ಡ್ರೋಬ್ ಖಾಲಿಯಾಗಿರುತ್ತೆ. ಹೊಸದನ್ನ ಜೋಡ್ಸಕ್ ಜಾಗ ಇರುತ್ತೆ. ಪಟ್ ಅಂತ ನಿಮಗೆ ಬೇಕಾದನ್ನ ತಗೊಳಕ್ ಅವಕಾಶ ಆಗುತ್ತೆ. ಹೀಗೆ ಅಂದ್ರೆ ನಮ್ಮ ಮನೆ ಆರ್ಗನೈಸ್ ಆಗಿರ್ಬೇಕು. ಯಾವ ವಸ್ತು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಆ ವಸ್ತು ಎಲ್ಲಿದೆ ಅಂತ ನಮಗೆ ಗೊತ್ತಿರ್ಬೇಕು. ಕಣ್ ಮುಚ್ಕೊಂಡ್ ಪಟ್ ಅಂತ ಹೋದ್ರೆ ವಸ್ತುನ್ ತಗೊಂಡ್ ಬರ ಹಾಗೆ ಜೋಡಿಸ್ಕೊತಾ ಹೋಗ್ಬೇಕು. ಆ ವಸ್ತುಗಳು ಧೂಳು ಹಿಡ್ದಿರೋದಾಗ್ಲಿ, ಗಲೀಜ್ ಆಗಿರೋದಾಗ್ಬಾರ್ದು. ಹಾಗೆ ಅದ್ ನಿಮ್ ಮನಸ್ಸಿಗೆ ವಾತಾವರಣಕ್ಕೊಂದು ಖುಷಿಯನ್ನ ತರಬೇಕು. ಓದ್ತಕ್ಕಂಥ ಟೇಬಲ್ ಇರ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್, ಇಲ್ಲೆಲ್ಲ ಕೂಡ ಕೆಲವ್ರು ಲ್ಯಾಪ್ಟಾಪ್ ಮೊಬೈಲ್ ಹ್ಯಾಂಗ್ ಆಗ್ತಲೇ ಇರುತ್ತೆ. ಯಾಕೆ ಹೇಳಿ? ಅನ್ನೆಸೆಸರಿ ಥಿಂಗ್ಸ್ ಇದು ಬೇಕಾಗುತ್ತೆ, ಯಾವತ್ತೋ ಒಂದಿವ್ಸ ಬೇಕಾಗುತ್ತೆ ಅಂತ ಹೇಳಿ ಎಲ್ಲವನ್ನೂ ತುಂಬ್ಕತಾ ಬರೋದು. ಹ್ಯಾಂಗಾಗಿ ಕೊನೆಗೆ ಕಂಪ್ಯೂಟರೇ ಹಾಳಾಗ್ಬೋದು, ಮೊಬೈಲೇ ಹಾಳಾಗ್ಬೋದು. ಅದರಿಂದ ಅನ್ನೆಸೆಸರಿ ವಸ್ತುಗಳನ್ನ ನಿಮ್ಮ ಮನೆಯಿಂದ ಹೊರ ಹಾಕಿ. ಅದೇ ರೀತಿ ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಟ್ಟೆನ್ ಬಿತ್ತಿರೋ ಎಲ್ಲೋ ಒಂದ್ ಮೂಲೆಗೆ ಹೀಗೆ ಎಸೆಯೋದು. ಅದ್ರಲ್ಲೂ ಈಗಿನ ಯುವ ಜನತೆ ಅದನ್ನ ಮಾಡ್ತಾ ಹೋಗ್ತಾರೆ. ಆ ಮೂಲೆಯಲ್ಲಿ ಎಸ್ತಿರೋದು, ಒಂದ್ಸಲ ವಾಷಿಂಗ್ ಮಿಷಿನ್ ತುಂಬೋದು, ಎಲ್ಲ ಒಗದ ಅದನ್ನ ಹಾಕಿದ್ಮೇಲೆ ಅದನ್ನ ಹಂಗೆ ಮೂಲೆಗೆ ಹಾಕೋದು. ರಾಶಿ ರಾಶಿ ಬಿದ್ದಿರುತ್ತೆ, ಬೇಕಾದನ್ನ ಎಳ್ಕೊಳ್ಳೋದು. ಇದ್ರ ಬದಲು ಬಿಚ್ಚಿದ ಬಟ್ಟೆನ ಒಂದು ಬಕೆಟ್ ಹಾಕಿ, ಒಗೆದ ಬಟ್ಟೆಗಳನ್ನ ನೀಟಾಗಿ ಮಡ್ಚಿ ಡಿವೈಡ್ ಮಾಡಿ, ನಾನು ಇದು ಹೊರಗಡೆ ಹಾಕ್ತಕ್ಕಂಥದ್ದು, ನೈಟ್ ಡ್ರೆಸ್ಸು, ಇದು ಇನ್ನರ್ ವೇರ್ಸು, ಈ ರೀತಿ ಜೋಡಿಸಿ ಅದನ್ನ ಹಾಕೊಳ್ಳೋದ ಫೀಲ್ ಅನ್ನ ಮಾಡಿ. ಹೇಗೆ ನಿಮ್ಮ ಮನಸ್ಸು ಉತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಮನಸ್ಸಿನಲ್ಲಿ ಇಂಡೋರ್ ಪ್ಲಾಂಟ್ಸ್ ಗಳನ್ನ ಬೆಳೆಸ್ತಾ ಹೋಗಿ. ಹೀಗೆಲ್ಲವನ್ನು ಜೋಡಿಸಿದ ಮನೆಗೆ ನೀವು ಹೊರಗಡೆಯಿಂದ ಬರ್ಬೇಕಾದ್ರೆ ನಿಮ್ಗೆ ಎಂತ ಫೀಲ್ ಆಗುತ್ತೆ ಗೊತ್ತಾ? ಸ್ವರ್ಗಕ್ಕೆ ಹೋಗ್ತಾ ಇದೆಯೇನೋ ಅನ್ನೋ ಫೀಲು ನಮ್ಗೆ ಆಗ್ತಾ ಹೋಗುತ್ತೆ. ನೋಡಿ, ಗಮನಿಸಿ, ಸ್ವರ್ಗ ಅನ್ನೋದು ಎಲ್ಲೋ ನಾವು ಸತ್ತ ನಂತರ ಸಿಗೋದಲ್ಲ. ನಮ್ಮ ಮನೇನೆ, ನಮ್ಮ ಮನಸ್ಸೇ ಸ್ವರ್ಗ ಮಾಡ್ಕೋಬೇಕು ನಾವು. ಹೀಗೆ ನಮ್ಮ ಮನಸ್ಸು ಸರಿ ಹೊಂದತಕ್ಕಂತ ಪಟ್ಟಿಯನ್ನ ನಾವು ತಯಾರಿಸ್ಕೋಬೇಕು. ಆ ಭಾವವನ್ನ ಅನುಭವಿಸ್ಬೇಕು. ಇದೆಲ್ಲ ನಿಮ್ಮ ಸ್ವಚ್ಛತಾ ಕಾರ್ಯಕ್ಕೆ ಸ್ಫೂರ್ತಿಯನ್ನ ನೀಡುತ್ತೆ. ಇದೇ ರೀತಿ ಪಾತ್ರೆಗಳ ಕೆಲಸಕ್ಕೂ ಕೂಡ ನೀವು ಇದನ್ನ ಬಳಸ್ತಾ ಹೋಗ್ಬೋದು. ಅನ್ನೆಸೆಸರಿ ಮನೇಲಿ ಇಡ್ಲಿಕ್ಕಾಗ್ದಂಗೆ ಮನೇಲಿ ಪಾತ್ರೆಗಳನ್ನ ತುಂಬ್ಕೊಳ್ಳೋದು ಇವತ್ ಕಂಡು ಬರ್ತಾ ಇದೆ. ಇದ್ರಲ್ಲಿ ಒಬ್ರು ಉದಾಹರಣೆಯನ್ನ ಕೊಡ್ತಾರೆ. ಅವ್ರ ಮನೇಲಿ ಎಲ್ಲಾ ಪಾತ್ರೆಯನ್ನ ಗುಡ್ಡ ಹಾಕಿದಾಗ 80-90 ಸ್ಪೂನ್ಗಳಿರುತ್ತೆ, 120 ಟೀ ಲೋಟಗಳಿರುತ್ತೆ, 200-300 ಪ್ಲೇಟ್ಗಳಿರುತ್ತೆ. ಬೇಕಾಗುತ್ತಾ? ಸಣ್ಣ ಪುಟ್ಟ ಫಂಕ್ಷನ್ ಆದ್ರೂ ನಾವು ಹೊರಗಡೆಯಿಂದ ಬಳೆದೆಲೆ ಇದೆಲ್ಲ ತರಿಸಿ ಫಂಕ್ಷನ್ ಮಾಡ್ತೀವಿ. ಮನೆಗೆ ಎಷ್ಟು ಬೇಕಾಗ್ಬೋದು ಅದನ್ನೆಲ್ಲ ಡಿವೈಡ್ ಮಾಡ್ತಾ ಹೋಗ್ಬೇಕು. ಇದು ಬೇಕಾಗುತ್ತಾ? ಇದು ತೀರಾ ಹಾಳಾಗಿದೆಯಾ? ಇದು ಗುಜರಿ ಹೋಗದಾ? ತೀರಾ ಇದು ನನಗ್ ಬೇಕಾಗಿಲ್ಲ ಅಂದ್ರೆ ಯಾರು ಅವಶ್ಯಕತೆ ಇರೋರಿಗೆ ಅದನ್ನ ಕೊಡ್ಬಹುದಾ? ಈ ರೀತಿ ಇದನ್ನ ನೀವು ಜೋಡಿಸ್ತಾ ಹೋಗಿ. ಇದನ್ನ ಪುಸ್ತಕಗಳ ಜೋಡಿಕೆಗೆ ಇದನ್ನು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದು ಪುಸ್ತಕವನ್ನ ನಾವು ತಗೊಳ್ಬೇಕು, ಓದ್ಬೇಕು. ಯಾಕೆಂದ್ರೆ ಪ್ರಕಾಶಕರು ಬದುಕಬಾರ್ದ? ಪುಸ್ತಕ ಬರೆದವ್ರು ಇನ್ನೂ ಬರಿಬಾರ್ದ? ಅದರಿಂದ ದುಡ್ಡು ಕೊಟ್ಟು ನಾವು ವಸ್ತುಗಳನ್ನ ತಗೋಬೇಕು. ಇದನ್ನ ಇನ್ನೂ ತುಂಬಾ ಚೆನ್ನಾಗಿದಾಗ ಒಬ್ರು ಹೇಳ್ತಾರೆ, ನೀವ್ ಆರೋಗ್ಯ ಸರಿ ಇಲ್ವಾ, ಆಸ್ಪತ್ರೆಗೆ ಹೋಗ್ರಪ್ಪ. ಯಾಕೆಂದ್ರೆ ಡಾಕ್ಟರ್ ಬದುಕ್ಬೇಕಲ್ಲ, ಅವ್ರು ಬರ್ಕೊಡ್ತಾರೆ, ತಗೊಳ್ಳಿ. ಮೆಡಿಕಲ್ ಸ್ಟೋರ್ ಅವ್ರು ಬದುಕೋದ್ ಬೇಡವಾ? ಅದ್ ತಗೊಂಡ್ರಲ್ವಾ, ಅಲ್ಲೇ ಡಸ್ಟ್ ಬಿನ್ಗೆ ಹಾಕ್ ಬನ್ನಿ. ಯಾಕೆ ಹೇಳಿ? ನೀವು ಬದುಕ್ಬೇಕಲ್ಲ. ಅಂದ್ರೆ ಮೆಡಿಸಿನ್ ಎಷ್ಟು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಅಲ್ಲಿ ಯೋಚನೆ ಮಾಡಿ. ಹೀಗೆ ಪುಸ್ತಕಗಳನ್ನ ಲೈಫ್ ಲಾಂಗ್ ಇಟ್ಕೊಳ್ಳೋ ಪುಸ್ತಕಗಳು ಕೆಲವು ಇರುತ್ತೆ. ಕೆಲವು ಕತೆ ಕಾದಂಬರಿನ ಓದಿದ್ಮೇಲೆ ಅದನ್ನ ಪುನಃ ಓದ್ತಕ್ಕಂಥ ಇಂಟ್ರೆಸ್ಟ್ ಯಾರಿಗೂ ಬರಲ್ಲ. ಅಂತವನ್ನ ಬೇರೆಯವರಿಗೆ ಕೊಡೋಣ. ಸರ್ಕಾರಿ ಶಾಲೆ ಲೈಬ್ರರಿಗೆ ಹೋಗಿ ಕೊಟ್ಟು ಬರೋಣ. ನಮ್ಮ ಆತ್ಮೀಯರಿಗೆ ನೀವು ಪುಸ್ತಕ ಓದಿಲ್ವಾ, ತಗೊಳ್ಳಿ, ನೀವು ಓದಿದ್ಮೇಲೆ ಇದೇನ್ ನನ್ಗೆ ವಾಪಸ್ ಕೊಡ್ಬೇಡಿ, ಇನ್ಯಾರಿಗಾರು ಓದೋರಿಗೆ ಕೊಡಿ. ಈ ರೀತಿ ಕೊಡ್ತಾ ಹೋದ್ರೆ ನಮ್ಮ ಮನೇನೂ ನೀಟಾಗಿರುತ್ತೆ, ಬೇರೆಯವ್ರಿಗೂ ನಾವು ಪರೋಕ್ಷವಾಗಿ ನಾವು ಸಹಾಯ ಮಾಡಿದ ಹಾಗಾಗುತ್ತೆ. ಈ ರೀತಿ ವಸ್ತುಗಳನ್ನ ಜೋಡ್ಸೋದ್ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಯಾವುದೇ ವಸ್ತುವನ್ನಾದ್ರೂ ನಾವ್ ಈ ಕೇಳ್ಕೊಂಡ್ರೆ ಅದನ್ನ ಪ್ರಯೋಗ ಮಾಡಿ ಅಳವಡಿಸ್ಕೊತಾ ಹೋಗ್ಬೇಕು. ಅದರಿಂದ ನಾವೆಲ್ಲರೂ ಇದನ್ನ ಪ್ರಯತ್ನ ಪಟ್ಟು ಮುಂದೆ ಯಾವತ್ತಾದ್ರೂ ಈ ವಿಷಯನ ಏನ್ ಉಪಯೋಗ ಆಯ್ತು ಅಂತ ಹಂಚ್ಕೊತಾ ಹೋಗೋಣ. ಹಾಗೇನೆ ನನ್ಗೆ ನನ್ನ ಬದುಕಿನಲ್ಲಿ ಇದು ಒಂದು ಕ್ಲಾರಿಟಿಯನ್ನ ಕೊಡ್ತು. ಈ ಪುಸ್ತಕವನ್ನ ನಾನು ಕೊಂಡು ಓದ್ಯಾಗ ಒಂದು ಪ್ರೋಗ್ರೆಸ್ ನಲ್ಲಿ ಇಂಪ್ರೂವ್ ಆಯ್ತು. ನಾನು ಇದನ್ನ ನನ್ನ ಕಾಲೇಜ್ ಮಕ್ಕಳಿಗೆ ಇದನ್ನ ಬಳಸಿದೆ. PG MA ಮಕ್ಕಳಿಗೆ ನಾನು ಇದನ್ನ ಹೇಳಿದಾಗ ಅವ್ರಿಗಾದಂತ ಪ್ರಯೋಜನ, ಮನೇನ ಏನ್ ಮಕ್ಕಳಿಗೂ ಒಂದು ದಿವಸ ಟೈಮ್ ಸಿಗುತ್ತೆ, ಸ್ವಚ್ಛತೆಗೆಲ್ಲ ಕೆಲಸ ಮಾಡ್ಬೋದು.
ಆ ನಂತರ ನಮ್ ಕಾಲೇಜ್ನಲ್ಲಿ ನಾವು ಪೇರೆಂಟ್ಸ್ ಮೀಟಿಂಗ್ ಅನ್ನ ಕರೆದಾಗ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ, ಅಬ್ಬಾ ಮೇಡಮ್ ನೀವ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ನಮ್ ಮಕ್ಳು ರಿಯಲಿ ಬದಲಾಗಿದ್ದಾರೆ. ಮೊದ್ಲು ಒಂದು ಕುಡಿ ಟೀ ನಾ ರೂಮಿಗೆ ಹೋಗ್ಲಿಲ್ಲ ಅಂದ್ರೆ ವಾರ ತನಕ ಅಲ್ಲೇ ಬಿದ್ದಿರ್ತಿತ್ತು, ಇವತ್ ಎಂತ ನೀಟ್ನೆಸ್ ಬಂದಿದೆ ಅಂತ. ಹಾಗೆ ಇದ್ ನಮ್ ಬದುಕಿಗೂ ಕೂಡ ಕೆಲಸವನ್ನ ಮಾಡುತ್ತೆ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಶುಚಿತ್ವಕ್ಕೂ ನಮ್ಮ ಮನಸ್ಥಿತಿಗೂ ನೇರ ಸಂಬಂಧ ಇದೆ. ನೀವು ಗಮನಿಸಿ, ಲೇಡೀಸ್ ತುಂಬಾ ಫೀಲ್ ಆಗಿರುತ್ತೆ, ಮನೇನ್ ತುಂಬಾ ಕಷ್ಟಪಟ್ಟು ಸ್ಟ್ರೈನ್ ಆದ್ರೂ ಕೂಡ ಕ್ಲೀನ್ ಮಾಡಿ ಬಂದ್ ಆರಾಮಾಗಿ ಸೋಫಾದ ಮೇಲೆ ಕೂತ್ಮೇಲೆ ಏನೋ ಒಂದ್ ಸಂತೋಷ ನಮ್ಮೊಳಗೆ ಮಣಿಕ್ ನೋಡ್ತಾ ಇರುತ್ತೆ. ಅದು ಯಾಕೆ, ಅದು ಆ ಕ್ಲೀನ್ನೆಸ್ ಅಲ್ಲಿ ಮಾಡಿದಾಗ ನನ್ನ ಮನಸ್ಸು ಅದನ್ನ ಇಷ್ಟಪಡುತ್ತೆ. ನೀವ್ ಎಷ್ಟೇ ಆರಾಮಾಗಿ ಬೆಳಗಿನ ಸಂಜೆ ಗಂಟೆ ಮಂಚದ ಮೇಲೆ ಮಲಗಿದ್ರು, ಮನೆಯೆಲ್ಲ ಗಲೀಜಾಗಿದ್ರು ನಮಗ್ ಖುಷಿ ಅನ್ಸಲ್ಲ. ಹೀಗೆ ಅದನ್ನ ನೀವು ಅನ್ಕೊಳ್ಳಿ, ನಾನ್ ತುಂಬಾ ಮಟ್ಟಸವಾದ ವ್ಯಕ್ತಿ, ಎಲ್ಲವನ್ನೂ ನಾನ್ ನೀಟಾಗಿ ಇಡ್ತೀನಿ ಅಂತ ಪದೇ ಪದೇ ಹೇಳ್ಕೊಳ್ಳಿ. ನಿಮ್ಮ ಬದುಕು ಹೇಗೆ ವಸಂತಕ್ಕೆ ತಿರುಗುತ್ತೆ ನನ್ನ ನೀವೇ ಗಮನಿಸಿ. ಇದು 2ನೇ ಅಧ್ಯಾಯ. ಯಶಸ್ವಿಯ ಮೊದಲನೆಯ ಹೆಜ್ಜೆ ಯಾವುದು ಅಂದ್ರೆ ಶುಚಿತ್ವ. ಇದು ನಿಮ್ಮ ಮನಸ್ಸಿಗೂ ಅನ್ವಯಿಸ್ಕೊಳ್ಳಿ, ನಿಮ್ಮ ಯೋಚನೆಗೂ ಅನ್ವಯಿಸ್ಕೊಳ್ಳಿ. ಮನಸ್ಸಲ್ಲೂ ಕೂಡ ಅನ್ನೆಸೆಸರಿ ಥಿಂಗ್ಸ್ ಗಳನ್ನ ತುಂಬಿಟ್ಕೊಂಡಿದೀವಿ. ನಮ್ಮ ಮನೇಲಿ ನಾವು ನಿನ್ನೆ ಮೊನ್ನೆ ಮಾಡಿದ ಹಳಸಿ ದನನ ನಾವು ಊಟ ಮಾಡಲ್ಲ. ಏಕೆ, ಅದ್ ಕೈ ತೆಗೆದು ಮೂಗ್ ಹತ್ರ ಹಿಡಿಲಿಕ್ಕಾಗಲ್ಲ. 10 ವರ್ಷ 20 ವರ್ಷ ಯಾರೋ ಅನ್ನ ಮಾತನ್ನ ಯಾಕ್ರಿ ನಾವು ಪದೇ ಪದೇ, ಅವ್ರ ಅವತ್ ಹಂಗಂದಿದ್ರು ಗೊತ್ತಾ, ಹಿಂಗಂದಿದ್ರು ಗೊತ್ತಾ, ನೀನೇನೋ ಹೇಳ್ತೀಯ ಹೊಂದ್ಕೊಂಡು ಹೋಗು ಅಂತ ಅಂತೀವಲ್ಲ. ಯಾಕೆ ನೆನ್ನೆ ಮಾಡಿದ ಅನ್ನನೇ ನಾವು ಬಳಸಲ್ಲ ಅಂದ್ರೆ ಆ ಹಿಂದಿನ ವಿಚಾರಗಳಿಗೆ ಯಾಕೆ ಹೇಳ್ಕೋಬೇಕು? ಅದೇ ಅವರಿಂದ ನಂಗೆ ಎಷ್ಟು ಹೆಲ್ಪ್ ಆಗಿತ್ತು ಗೊತ್ತಾ, ಅವ್ರು ಹಾಗೆ ಮಾಡಿದ್ರಿಂದ ನಾನು ಈಗ ಬದುಕಿದೀನಲ್ವಾ, ಅದನ್ನ ಯಾಕೆ ನಾನು ಸಂತೋಷವಾಗಿ ತಗೋಬಾರ್ದು ಅನ್ನೋದನ್ನ ಇದಕ್ಕೂ ಬಳಸಿ. ನೆನಪಿಗಿರ್ಬೋದು, ಮನಸ್ಸಿಗಿರ್ಬೋದು, ನಕಾರಾತ್ಮಕ ಯೋಚನೆಗಳಿಗಿರ್ಬೋದು, ಈ ಮೇರಿಕೊಂಡು ಬದುಕಿಗೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಫಾಲೋ ಮಾಡ್ತಿದ್ದೀನಿ. ನೀವು ಪ್ರಯತ್ನ ಮಾಡಿ ನೋಡಿ. ನೆಕ್ಸ್ಟ್ 3ನೇ ಅಧ್ಯಾಯ ಬಂದ್ರೆ ಕೃತಜ್ಞತೆ ಎಂಬ ಮ್ಯಾಜಿಕ್ ಕೀ ಅಂತ. ಇದು ನಿಮಗೆ ತುಂಬಾ ಗೊತ್ತು ಇದ್ರ ಬಗ್ಗೆ. ನಾವು ಉಪ್ಪಿಟ್ಟವರನ್ನ ಮುಪ್ಪಿನ ತನಕ ನೆನಿಬೇಕು ಅಂತ ಹೇಳೋದಾಗಿರ್ಬೋದು, ಸಣ್ಣ ಕೆಲಸ ಮಾಡಿದ್ರು ಅವ್ರನ್ನ ಬೆಟ್ಟದಷ್ಟು ನಾವು ಅವ್ರನ್ನ ನೆನಪು ಮಾಡ್ಬೇಕು. ಯಾವತ್ತು ಹೇಗಿರ್ಬೇಕು ಗೊತ್ತಾ, ಬೇರೆಯವ್ರ ಸಹಾಯನ ನಾವು ಬೆಟ್ಟದ ಹಾಗೆ ಹೇಳ್ಬೇಕು, ನಮ್ಮ ಸಹಾಯವನ್ನ ಅಣು ರೀತಿ ಚಿಕ್ಕದಾಗಿ ಏನಿಲ್ಲ ಅನ್ನೋ ರೀತಿ ಹೇಳ್ಕೋಬೇಕು. ಹಾಗೆ ನಾವು ಮನಸ್ಸಿನಲ್ಲಿ ಅನುಭವಿಸ್ತಾ ಹೋಗ್ಬೇಕು. ಹಾಗೆ ನಾವು ಬೆಳಗ್ಗೆ ಹೇಳ್ಬೇಕಾದ್ರೂ ಕೂಡ ಇದನ್ನ ತುಂಬಾ ಕೇಳ್ತೀವಿ, ಆ ವಂಡರ್ಫುಲ್, ನಾನು ಆರೋಗ್ಯವಾಗಿ ಎದ್ದಿದ್ದೀನಲ್ವಾ, ಥ್ಯಾಂಕ್ಸ್ ಗಾಡ್. ಗೊತ್ತಾ ನಿಮ್ಗೆ, 1,00,000 ಜನ ರಾತ್ರಿ ಮಲಗಿದವ್ರು ಬೆಳಗ್ಗೆ ಹೇಳಲ್ಲ, ನನಗ್ ದೇವ್ರು ಇನ್ನೊಂದ್ ದಿನ ಒಳ್ಳೆ ಅವಕಾಶ ಕೊಟ್ಟಿದ್ದಾನಲ್ವಾ. ಅದೇ ರೀತಿ ಇನ್ನು ಎಷ್ಟೋ ಜನ ಒಂದು ಸೂರಿಲ್ದೆ ಒಂದ್ ಟೆಂಟ್ ಹಾಕಂದ್ ಬದುಕಿರೋರಿದ್ದಾರೆ, ಮರದಡಿ ಬದುಕ್ತಿದಾರಿದ್ದಾರೆ, ಒಂದ್ ಹೊತ್ತಿನ ಊಟಕ್ಕೆ ಪರಿತಪಿಸ್ತಾರಿದ್ದಾರೆ. ನಮ್ಮ ಬದುಕು ಸಾವಿರಾರು ಜನರ ಕನಸಾಗಿದೆ. ನಮ್ಗೆ ಇಂಥ ಬದುಕಾದ್ರೂ ಒಂದು ಸೂರಿದೆ ಅಲ್ವಾ. ಹೀಗೆ ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಯೂನಿವರ್ಸಲ್, ಈ ರೀತಿ ಹೇಳ್ತಾ ಹೋಗಿ. ನಿಮ್ಮ ಮನಸ್ಸಿನ ಮುಂದೆ ಒಮ್ಮೆ ICU ಮುಂದೆ ಬರ್ಲಿ. ICUನಲ್ಲಿ ಪೈಪ್ ಅಲ್ಲಿ ಜ್ಯೂಸ್ ಹೋಗ್ತಾ ಇದೆ, ಒಂದು ತಿಂಗಳಾನುಗಂಟ್ಲೆ ಆಸ್ಪತ್ರೆ ಬೆಡ್ಡಿನಲ್ಲಿ ಹಾಗೆ ಮಲಗಿದ್ದಾರೆ. ಇತ್ತ ಸಾವು ಬರ್ತಾ ಇಲ್ಲ, ಇತ್ತ ಎದ್ದು ಓಡಾಡ್ತಾ ಇಲ್ಲ. ನಾವು ನಮ್ ಕೆಲ್ಸ ನಾವೇ ಮಾಡ್ಕೊಂಡ್ ನಮ್ಮ ಊಟ ನಾವೇ ಮಾಡ್ತಿದೀವಲ್ವಾ, ಡ್ಯೂಟಿಗೆ ಆರಾಮಾಗಿ ಹೋಗ್ ಬರ್ತಿದೀನಲ್ವಾ. ಖುಷಿ ಪಡಕ್ ನೋಡಿ ವಿಚಾರ ಬೇಕಾ? ಥ್ಯಾಂಕ್ಸ್ ಹೇಳಕ್ಕೆ ದೇವ್ರಿಗೆ ನಾನ್ ಏನಂತ ಥ್ಯಾಂಕ್ಸ್ ಹೇಳಪ್ಪ, ದೇವ್ರು ಏನ್ ಕೊಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಹೇಳೋರ್ಗೆ ಈ ಹುಡುಕ್ತಾ ಹೋಗಿ, ಪ್ರತಿ ಕ್ಷಣದನ್ನು ಹುಡುಕ್ತಾ ಹೋಗಿ ಹೇಗಾಗುತ್ತೆ. ಹಾಗೆ ಇಲ್ಲದವರ ಸಂಬಂಧಗಳ ಬೆಲೆ ನಮ್ಗೆ ಗೊತ್ತಿರುತ್ತೆ. ಅನಾಥಾಶ್ರಮದ ಮಕ್ಕಳನ್ನ ನೋಡಿ, ಅಯ್ಯೋ ನನ್ನ ಅಣ್ಣ ತಮ್ಮ ಹೀಗ್ ಮಾಡಿದ್ರು, ಅಕ್ಕ ಹೀಗ್ ಮಾಡಿದ್ಲು, ಅಪ್ಪ ಅಮ್ಮ ಆಸ್ತಿನ ಸರಿಯಾಗಿ ಡಿವೈಡ್ ಮಾಡ್ಲಿಲ್ಲ, ನಮ್ಮ ಹೆಣ್ಮಕ್ಳು ನಮ್ಗೆ ಆಸ್ತಿನೇ ಕೊಡ್ಲಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತೀವಲ್ಲ. ಅನಾಥಾಶ್ರಮದ ಮಕ್ಳಿಗೆ ಆಸ್ತಿ ಎಲ್ಲ, ಒಂದು ಹೇಳ್ಕಳಿಕ್ ಒಂದ್ ಸಂಬಂಧ ಇಲ್ಲ, ನನ್ನದು ಅನ್ನೋದು ಒಂದ್ ಜೀವ ಇಲ್ಲ. ನಾವ್ ಲಕ್ಕಿಗಳಲ್ವಾ, ನಮ್ಗೆ ಇಂತ ಒಳ್ಳೆ ಫ್ಯಾಮಿಲಿ ಇದೆ, ಸ್ನೇಹಿತರಿದ್ದಾರೆ, ನಮ್ಮ ಆತ್ಮೀಯರಿದ್ದಾರೆ. ಹೀಗೆ ಈ ವಿನಯಪೂರ್ವಕ ಕೃತಜ್ಞತೆ ಇದೆಯಲ್ಲ, ನಾವು ಹೆಚ್ಚಿನ ಸಲ ಸಿಕ್ಕಿರೋದ್ ಗಮನನೇ ಕೊಟ್ಟಿರಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಬದುಕ್ತಿರೋ ಬದುಕು ಸಾವಿರಾರು ಜನದ ಕನಸಾಗಿದೆ. ನಮ್ ಸಮಸ್ಯೆ ಏನ್ ಗೊತ್ತಾ, ವಿ ಆರ್ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ನಾವೆಲ್ಲವನ್ನು ಗ್ರಾಂಟೆಡ್ ಆಗಿ ತಗೊಳ್ತಾ ಇದೀವಿ. ತಿಳ್ಕೊಳ್ಳಿ, ನನ್ನ
ಅನಿಸಿಕೆ ಪ್ರಕಾರ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತಡೆಯುವುದೇ ಜೀವನ ಅಲ್ಲ. ಇರೋದಕ್ಕೆ ಧನ್ಯರಾಗಿ ಇರೋದನ್ನ ಪಡೆಯಲು ಪ್ರಾಮಾಣಿಕವಾಗಿ ಸಕಾರಾತ್ಮಕವಾಗಿ ಪ್ರಯತ್ನಿಸದಷ್ಟೇ. ಹಾಗೆ ನೀವೀಗ ಗಮನಿಸ್ಬೋದು, ಈಗಿನ ಯುವ ಜನತೆಲಂತೂ ಈ ಉಪಕಾರ ಸ್ಮರಿಸೋದು ಇಲ್ವೇ ಇಲ್ಲ. ನಾನ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬಾ ಅನುಭವ ಆಗುತ್ತೆ. ನಾವು ಏನಾರ ಕೂತಿರ್ತೀವಿ, ಸ್ಟೂಡೆಂಟ್ ಪಾಪ ಭಾರ ಇರುತ್ತೆ, ಬ್ಯಾಗ್ಗಳು ಹೊತ್ಕೊಂಡ್ ಬರ್ತಾರೆ. ಆ ರಶ್ಯಲ್ಲಿ ಅವ್ನ ಮೇಲೆ ಹತ್ತಿದೆ ಒಂದು ದೊಡ್ಡ ಸಾಧನೆ ಬಂದು ಕೆಲವೊಮ್ಮೆ ಬ್ಯಾಗನ್ನ ತಂದು ನಮ್ ತೊಡೆ ಮೇಲೆ ಸುಮ್ಮನೆ ಕುಗ್ತಾರೆ. ಅಟ್ಲೀಸ್ಟ್ ಪ್ಲೀಸ್ ಮೇಡಮ್ ಈ ಬ್ಯಾಗ್ ಇಟ್ಕೋತೀರಾ ಅಂತ ಕೇಳ್ಬಹುದಲ್ವಾ? ಹೋಗ್ಲಿ, ನಾನು ಅಂತ ಸಾವಿರಾರು ಮಕ್ಳ ಜೊತೆಲಿ ದಿನ ನಾನು ಬದುಕೋದ್ರಿಂದ ನನಗೆ ಆ ಮಕ್ಳ ಮೆಂಟಾಲಿಟಿ ಗೊತ್ತು, ಇವ್ರು ಹಿಂಗೆ ನಾನ್ ಅನ್ಕೊಳ್ತೀನಿ. ಅಂದ್ರೆ ಇಟ್ಕೊಂಡವ್ರು ಒಂದ್ ನೆಮ್ಮದಿ ಖುಷಿಯಾಗಿ ಇಟ್ಕೋತಾರಲ್ವಾ? ಹಾಗಿದ್ರೆ ಹಾ, ಒಂದು ಥ್ಯಾಂಕ್ಸ್ ಹೇಳೋದನ್ನ ಮಕ್ಕಳಿಗೂ ಕೂಡ ನಾವು ಕಲಿಸ್ಬೇಕು. ಹಾಗೆ ಇನ್ನ ಮನೆಯಲ್ಲಿ ನಾವು ನಮ್ ಹತ್ರ ಸಂಬಂಧಗಳಿಗೆ ಥ್ಯಾಂಕ್ಸ್ ಹೇಳಲ್ಲ. ಯಾಕೆಂದ್ರೆ ಅವ್ರೇನ್ ಹೊರಗಿನವ್ರ? ನೇರವಾಗಿ ಹೇಳದ್ ಬೇಡ. ಮನೇಲಿ ಒಂದ್ ಒಳ್ಳೆ ಅಡಿಗೆ ಆಗಿತ್ತಾ, ಸೂಪರ್ ಆಗಿತ್ತಪ್ಪ ಇವತ್ತು ಊಟ, ಮನೇಲಿ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದೀಯ, ಮ್ಯಾಜಿಕ್ ಕೈಯಪ್ಪ ನಿಮ್ದು, ಒಳ್ಳೆ ಟೇಸ್ಟ್ ಇದೆ, ಅಪ್ಪ ನಿಮ್ ಸೆಲೆಕ್ಷನ್ ಎಷ್ಟ್ ಚೆನ್ನಾಗಿದೆ, ಅಪ್ಪ ಏನ್ ನಿಮ್ ಕಣ್ಣಿಗೆ ಕಾಣಿಸ್ತಾವ ಅಂತ ಸೀರೆಗಳು, ನಾವು ಹೋದ್ರೆ ಯಾಕೆ ಅಂಗಡಿಲ್ಲ ಕಾಣಿಸಲ್ಲ ಅವು. ಹಿಂಗ್ ಪರೋಕ್ಷವಾಗಿ ಇರೋದನ್ನ ನಾವ್ ನೇರವಾಗಿ ಹೇಳೋಣ. ಹಾಗೆ ನೀವಿರೋವತ್ ಇವತ್ ನಾನು ಆಫೀಸಿಗೆ ನೇರವಾಗಿ ಬಂದೆ. ಆಫೀಸಿಂದ ಮನೆಯಲ್ಲಿ ಬೇರೆಯವ್ರು ಹೊರಗಡೆ ಬರ್ತಾರ, ಹೇಗಾಯ್ತು ಇವತ್ ಕೆಲ್ಸ, ಈಗ ಸ್ವಲ್ಪ ಸುಸ್ತಾದ ಕಾಣ್ತೀರ, ಕಾಫಿ ಕುಡಿದ್ ರೆಸ್ಟ್ ಮಾಡಿ, ಹೀಗೊಂದ್ ಮುಗುಳ್ ನಗೆಯಿಂದ ಅವ್ರ ಸ್ವಾಗತವನ್ನ ಕೊಡಿ. ಅರ್ಧದಷ್ಟು ಸುಸ್ತು ಮರೆಯಾಗಿ ಹೋಗುತ್ತೆ ಅವ್ರಿಗೆ. ಹಾಗೇನೆ ನೀವ್ ಕೊಟ್ಟಂತ ಡ್ರೆಸ್ ನಂಗೆ ಇಷ್ಟ ಆಯ್ತು ಅನ್ನೋದಿರ್ಬೋದು. ನೀವ್ ಇದ್ರೆ ನಂಗೆ ಎಂತದೋ ಕಂಫರ್ಟ್. ಬದುಕಲ್ ಅರ್ಥ ಮಾಡ್ಕೊಳ್ಳಿ, ಬದುಕಲ್ ಗಂಡನನ್ನ ಹೊರತುಪಡಿಸಿ ಇನ್ನು ಯಾವ ಸಂಬಂಧನೂ ನಿಮ್ಗೆ ಕೊನೆ ತನಕ ನಿಮ್ಗೆ ಆ ಕಂಫರ್ಟ್ ಅನ್ನು ಕೊಡಲ್ಲ. ಮಕ್ಳು ಈಗ ನಾವ್ ಬೆಳೆಸ್ತೀವಿ, ಅವರೆಲ್ಲ ಹೊರಗಡೆ ಹೋದ್ಮೇಲೆ ಅವ್ರಿಗೂ ನಮ್ಗೂ ಸಂಬಂಧ ಇರಲ್ಲ ಅನ್ನೋ ಸ್ಥಿತಿ ಇವತ್ತು ಆಗ್ತಾ ಇದೆ. ಆದ್ರೆ ಆ ಗಂಡನ್ ಜೊತೆ ಇದನ್ನ ಹೇಳ್ಕೋಬೇಕ, ನೀವಿದ್ರೆ ನನಗೆ ಬದುಕು ಕಂಡ್ರೆ ಏನೋ ಖುಷಿ, ನೀವ್ ಇರ್ಬೇಕು ಅನ್ಸುತ್ತೆ. ಅಂದ್ರೆ ಗಂಡ ಇನ್ನೂ 100 ಪಟ್ಟು ಇಂಟ್ರೆಸ್ಟ್ ಅನ್ನ ಪ್ರೀತಿಯನ್ನ ಅವ್ರ ಮನ್ಸಲ್ಲ ಮೂಡುತ್ತೆ. ಹೀಗೆ ಖಂಡಿತವಾಗಿ ಸಣ್ಣ ಪುಟ್ಟ ಕೆಲ್ಸವನ್ನ ಒಂದ್ ಸ್ವಲ್ಪ ಅದನ್ನ ವ್ಯಕ್ತಪಡಿಸೋದನ್ನ ನಾವು ಕಲಿಯೋಣ. ಮಕ್ಳದ್ರ ವಿಚಾರದಲ್ಲಿ ನಾವ್ ತಪ್ಪು ಮಾಡ್ತಾ ಇದೀವಿ. ಅವ್ರು ಸಣ್ಣ ಪುಟ್ಟ ತಪ್ಪನ್ನ ಪದೇ 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 ಕೆರ್ದು ಹೈರಾಣ್ ಮಾಡ್ತಾ ಇದೀವಿ. ಅದನ್ನ ಬಿಟ್ಟು ಒಂದ್ಸಲ ಅದನ್ನ ಕಾಶನ್ ಕೊಡೋಣ. ತಕ್ಷಣ ಅವ್ರು ಒಂದ್ ಒಳ್ಳೆ ಕೆಲಸ ಮಾಡಿ, ವೆರಿ ಗುಡ್ ಮಗನೇ, ನೀನ್ ಬರ್ದಾ ಇದ್ನ, ನೀನ್ ಹೆಂಗ್ ಮಾಡಿದ, ಹಬ್ಬ ತುಂಬಾ ಚೆನ್ನಾಗ್ ಮಾಡಿದೀಯ. ಅದನ್ನ ಬೇರೆ ನೆಂಟ್ರಿಷ್ಟ್ರು ಅಕ್ಕಪಕ್ಕದವ್ರ ಜೊತೆ ಅದನ್ನ ಇನ್ನ ಸ್ವಲ್ಪ ಹೇಳೋಣ, ಅಮ್ಮನಿಗೆ ಇದನ್ನ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಪ್ಪ ಅಂತ ಹೇಳಿ ಅವನು ಇನ್ನೂ ಆ ಒಳ್ಳೆ ದಾರಿನಲ್ಲಿ ಹೋಗ್ತಾನೆ. ಆದ್ರಿಂದ ಈ ಲೂಜಿ ಹೇ ಅನ್ನ ಲೇಖಕಿ ಗ್ರಾಟಿಟ್ಯೂಡ್ ಅನ್ನ ಪುಸ್ತಕವನ್ನೇ ಅವ್ರು ಬರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಕೃತಜ್ಞತರಾಗಿದ್ದಾಗ ಹೇಗೆ ಆಕರ್ಷಿಸುವ ಗುಣ ಅವನನ್ನ ಇದ್ ಮಾಡುತ್ತೆ. ನೀವಿಗೆ ಪದೇ 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 ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಹೋದಂಗೆ ಯೂನಿವರ್ಸಲ್ ಕೂಡ ಯೋಚನೆ ಮಾಡುತ್ತಂತೆ, ಈ ಮನುಷ್ಯನಿಗೆ ಇದನ್ನ ಕೊಟ್ರೆ ಅವನು ಸಂತೋಷವಾಗಿ ಇರ್ತಾನೆ, ಇದನ್ನೇ ಕೊಡೋಣ ಅಂತ ಹೇಳಿ. ಆದ್ರಿಂದ ಬ್ರಹ್ಮಾಂಡ ನಮ್ಗೆ ಒಳ್ಳೆ ಉದಾಹರಣೆನೆ ಕೊಡ್ತಾ ಹೋಗುತ್ತೆ. ಉದಾಹರಣೆ, ನೀವು ಯಾರ್ದೋ ಒಮ್ಮ ನಿಮ್ ಫ್ರೆಂಡ್ಸ್ ಬರ್ತ್ಡೇ ಇರುತ್ತೆ, ಆ ಬರ್ತ್ಡೇಗೆ ನೀವು ಸಮಯ ಕೊಟ್ಟು ತುಂಬಾ ಶ್ರಮ ಹಾಕಿ ಒಂದು ಗ್ರೀಟಿಂಗ್ ಕಾರ್ಡ್ ನೀವೇ ಸ್ವಂತ ತಯಾರಿಸ್ಕೊ ಹೋಗಂಗ್ ಕೈ ಕೊಟ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀರ. ಅವನ ತಕ್ಷಣ ಗ್ರೀಟಿಂಗ್ ಕಾರ್ಡಾ, ಈ ಗ್ರೀಟಿಂಗ್ ಕಾರ್ಡ್ ಇಡಕ್ ನಮ್ಮನೇಲಿ ಜಾಗನೇ ಇಲ್ಲ, ಓಕೆ ಥ್ಯಾಂಕ್ಸ್ ಅಂದ್ರೆ ನೀವೇನಾದ್ರೂ ಮತ್ತೆ ಅವನಿಗೆ ಗ್ರೀಟಿಂಗ್ ಕಾರ್ಡ್ ಕೂಡ ಮನ್ಸ್ ಮಾಡ್ತೀರಾ ಹೇಳಿ? ಹಾಗೇನೆ ಯೂನಿವರ್ಸ್ ಕೂಡ ಇವನಿಗೆ ಏನ್ ಸಂತೋಷ ಕೊಟ್ರು, ಅದೇನು ಹೇಳ್ತಾರೆ, ನಾಯಿ ನನ್ನಣ್ಣದ ಮೇಲೆ ಕೂರ್ಸಿದ್ರು ಕಣ್ ತಕ್ಷಣ ನೆಗಿತ್ತೆ ಅಂತ, ಹಾಗೆ ಇವನ ಮನಸ್ಸು ದುಃಖ ನೋವು ಇದ್ರಲ್ಲೇ ಇವನಿಗೆ ತೃಪ್ತಿ, ಅದರಿಂದ ಇವನ ಮನಸ್ಸಲ್ಲಿ ಅದನ್ನೇ ಕೊಡೋಣ ಅನ್ನೋದನ್ನ ಯೋಚನೆ ಮಾಡುತ್ತೆ. ಆದ್ರಿಂದ ನಾವುಗಳು ಇರೋದನ್ನರಲ್ಲೇ ಹುಡುಕ್ತಾ 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 ಹೋಗ್ಬೇಕು. ಹಾಗೆ ಉಪಕಾರ ಸ್ಮರಣೆ ಇಲ್ದವರು ಯಶಸ್ಸಿನ ಇದಕ್ಕೆ ಖಂಡಿತ ತಲುಪಲ್ಲ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಒಂದು ಯಶಸ್ಸು ಬಂದಿದ್ರು ಕೂಡ ಅವ್ರನ್ನ ಯೂಸ್ ಅಂಡ್ ಥ್ರೋ ಅಂತ ಹೇಳಿ ಕರ್ಮಸ್ ರಿಟರ್ನ್ಸ್ ಮತ್ತ ಅವ್ರ ಆ ಸ್ಥಿತಿಗೆ ಬಂದೇ ಬರ್ತಾರೆ. ಆದ್ರಿಂದ ನಾವುಗಳು ಕೂಡ ಇದನ್ನ ಇದ್ ಮಾಡ್ತಾಬೇಕು. ಈ ಜಪಾನ್ನಲ್ಲಿ ಕೃತಜ್ಞತಾ ಆಚರಣೆಗಳನ್ನ ತುಂಬಾ ಮಾಡ್ತಾ ಹೋಗ್ತಾರೆ. ಒಂದು ಟೀ ಡೇ ಇರ್ಬೋದು, ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ಇರ್ಬೋದು. ಅಲ್ಲಿಂದ ಪ್ರೇರೇಪಣೆ ಹೊಂದಿ ನಾನು ಈ ಟೀ ಡೇನ ನಮ್ ಕಾಲೇಜ್ ಮಕ್ಳಿಗೆ ಒಂದ್ ಭಾನುವಾರ NSS ಕ್ಯಾಂಪ್ ಅಲ್ಲಿ ಮಾಡೋಣ ಅಂತ ಪ್ರಯೋಗವನ್ನ ಮಾಡಿದಾಗ ಅಲ್ಲಿ
ಅದನ್ನ ಮಕ್ಕಳು ಮೇಡಮ್ ನಾನು ಟೀ ಕುಡಿಯಲ್ಲ ಅಂದ್ರು. ಹೋಗ್ಲಿ, ಟೀ ಕುಡಿಯಲ್ಲ, ಹಾಲು ಕುಡಿತೀರಲ್ವಾ, ನಿಮ್ಗೆ ಏನ್ ಕುಡಿತೀರ ಅದನ್ನ ತಯಾರಿಸೋದು ಅಂತ. ಅದನ್ನ ನಾವು ಕ್ಯಾಂಪ್ ಅಲ್ಲಿ ಮಾಡ್ತಾ ಹೋದಾಗ ಪ್ರತಿಯೊಬ್ರು ಕೂಡ ಅವರೇ ಅವರ ಟೀಯನ್ನ ತಯಾರಿಸ್ಬೇಕು. ತಯಾರಿಸ್ಬೇಕಾರೆ ಹೇಗೆ ಅಂದ್ರೆ, ಖುಷಿ ಖುಷಿಯೇ ಹೋಗೋದು. ನಾನೀಗ ಟೀ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶುಭ್ರವಾದ ಪಾತ್ರೆನ ನೋಡೋದು, ಇದೆಷ್ಟು ಶುಭ್ರವಾಗಿದೆ ಅಂತ ಫೀಲ್ ಆಗ್ಬೇಕು. ಇದನ್ನ ಸ್ಟವ್ ಮೇಲೆ ಇಟ್ಟಾಗ ಒಂದ್ ಫೀಲ್ ಆಗ್ಬೇಕು, ಲೈಟರ್ ತಗೊಂಡ್ ಗ್ಯಾಸ್ ಆನ್ ಮಾಡಿದಾಗ ಪಟ್ ಅಂತ ಲೈಟ್ ಆನ್ ಆಗೋದನ್ನ ಫೀಲ್ ಆಗ್ಬೇಕು, ನೀರನ್ನ ಹೀಗೆ ಜುಳು ಜುಳು ಅಂತ ಸುರಿಯೋದು ಫೀಲ್ ಆಗ್ಬೇಕು, ಟೀ ಪುಡಿನ ಹೀಗೆ ಹಾಕ್ಬೇಕಾದ್ರೆ ಪುಡಿ ಹಿಂಗ್ ಕೆಳಗಡೆ ಸುರಿತಾ ಇರೋದು, ಆ ಟೀ ಕುದಿತಾ ಕುದಿತಾ ಅಲ್ಲಿ ಬರ್ತಕ್ಕಂತಹ ಗುಳ್ಳೆಗಳು, ಅದನ್ನೆಲ್ಲ ಫೀಲ್ ಮಾಡ್ತಾ ಹೋಗ್ಬೇಕು. ಆ ಬಣ್ಣ ಬಿಡ್ತಾ ಇದೆ, ಹಾಗೆ ಮೈಂಡ್ ಫುಲ್ ವರ್ಕ್ ಅಂತ ಇದು. ಹಾಗೆ ಕುದ್ದಾದ್ಮೇಲೆ ಅದಕ್ಕೆ ಹಾಲ್ ಹಾಕ್ತಕ್ಕಂಥದ್ದು, ಅದೆಲ್ಲ ಸಕ್ಕರೆಯನ್ನ ಸಮವಾಗಿ ಹಾಕ್ತಕ್ಕಂಥದ್ದು, ಅದನ್ನ ಸೂಸ್ತಕ್ಕಂಥದ್ದು, ಬರ್ತಕ್ಕಂಥ ಸುವಾಸನೆಯನ್ನ ಆಗರಾಣಿಸ್ತಕ್ಕಂಥದ್ದು, ಕಾಪಿ ಕಪ್ಪಿಗೆ ಅದನ್ನ ಹಾಕೊಂಡು ಅದನ್ನ ಆ ಬೆಚ್ಚನೆಯ ಅನುಭವವನ್ನ ಸುವಾಸನೆಯನ್ನ ಅನುಭವಿಸ್ತಾ ಬಂದ್ ಕೂತು ಸಿಪ್ ಬೈ ಸಿಪ್ ಟೀ ಕುಡಿತಾ ಹೋಗ್ಬೇಕು. ಆ ಕುಡಿತಾ ಕುಡಿತಾ ಸಂತೋಷವನ್ನ ಅನುಭವಿಸ್ಬೇಕು. ನೀವು ಏನೋ ಲಕ್ಸುರಿ ಕಾರ್ ತಗೊಂಡ್ರೆ ಖುಷಿ ಬರುತ್ತೆ, ತುಂಬಾ ಮನೆ ಕಟ್ಟಿದ್ರೆ, ತುಂಬಾ ಪ್ರಮೋಷನ್ ಬಂದ್ರೆ ಅಲ್ಲ, ಒಂದ್ ಫಿಲ್ಟರ್ ಕಾಫಿ ಕೂಡ ಅದಕ್ಕಿಂತ 1000 ಪಟ್ಟು ಖುಷಿನ ನಿಮಗೆ ಕೊಡುತ್ತೆ. ಹೀಗಿದನ್ನ ಮಾಡ್ತಾ ಹೋಗ್ಬೇಕಷ್ಟೇ. ಆ ಮಕ್ಕಳು ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಅಂದ್ರೆ, ನಿಮ್ಮೊಳಗೆ ಹಾಗೆ ಪ್ರೀತಿ ಇದಾಗಿ ಆ ಟೀಯನ್ನ ಇದ್ ಮಾಡಿ ಕೊನೆಗೆ ಟೀ ಕುಡ್ದಾದ್ಮೇಲೆ ಲೋಟಕ್ಕೊಂದು ಮುತ್ತಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಹೋದಾಗ, ಇದನ್ನ ನಿಮ್ ಮನೇಲಿ ನಿಮ್ಮ ಆಪ್ತರ್ಗೆ ಅಡಿಗೆ ಮಾಡ್ಬೇಕಾಗಿರ್ಬೋದು, ಇದನ್ನ ಆಸ್ವಾದಿಸಿ. ಅದಕ್ಕೆ ಹೇಳುದು, ಮೈಂಡ್ಫುಲ್ ವರ್ಕ್ ಅನ್ನ ಮಾಡಿ, ಮೈಂಡ್ಫುಲ್ ಈಟಿಂಗ್ ಮಾತ್ರ ಅಲ್ಲ, ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ವಿಚಾರವನ್ನು ಗಮನಿಸ್ತಾ ಹೋಗ್ಬೇಕು. ಸುಮ್ಮನೆ ನೋಡ್ತಿರ್ತೀರಾ, ಒಂದ್ ಇರುವೆ ಹರಿಬೇಕಾದ್ರೆ ನೋಡಿ, ಹೀಗ್ ಚುರ್ಕಾಯ್ ಪಟ 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 ಅಂತ ಹೋಗ್ತಾ ಇರುತ್ತೆ. ಆ ಕಡೆಯಿಂದ ಇನ್ನೊಂದು ಇರುವೆ ಬಂದ್ರೆ ಅದ್ರ ಭಾಷೆನಲ್ಲಿ ಏನೋ ಸನ್ನೆ ಅದನ್ನ ಟಚ್ ಮಾಡೇ ಮುಂದೆ ಹೋಗುತ್ತೆ. ಗಮನಿಸಿ, ಯಪ್ಪ, ಪ್ರಾಣಿಗಳಲ್ಲೂ ಎಂತ ಬಾಂಧವ್ಯ ಇದೆ. ಕಾಗೆ ಒಂದ್ ಚೂರಲ್ಲಿ ಊಟ ಕಂಡ್ರೆ ಹೇಗ್ ಕಾ ಕಾ ಅಂತ ಕರಿತಾ ಇದೆ. ಹೀಗೆ ಪ್ರತಿ ಒಂದನ್ನು ನಾವು ಹುಡುಕ್ಬೇಕಷ್ಟೇ. ಹೀಗೆ ಕೃತಜ್ಞತಾ ದಿನವನ್ನ ಆಚರಿಸ್ಬೋದು. ಊಟ ಒಟ್ಟಿಗೆ ಎಲ್ರು ಸೇರ್ಕೊಂಡೀಗೆ ಎಲ್ರು ಒಂದೊಂದು ಸ್ವಾದವನ್ನ ಅನುಭವಿಸ್ತಾ ಊಟ ಮಾಡ್ಬೇಕು ನೀವು. ಇದು ಹೆಲ್ತಿಗೂ ಎಫೆಕ್ಟ್ ಆಗುತ್ತೆ, ಖುಷಿ ಎಲ್ಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಾವು ಇನ್ನೊಂದು ನಮ್ಮ ಕಾಲೇಜಿನಲ್ಲಿ ಒಂದು ಪ್ರಯೋಗವನ್ನ ನಾನ್ ಮಾಡಿದೆ. ಅದರಲ್ಲಿ ಕೃತಜ್ಞತಾ ಪತ್ರವನ್ನ ಬರೆಯೋದು. ಆ ಮಕ್ಳು ಈಗೆಲ್ಲ SMS, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇರೋರು ಪತ್ರ ಅಂದ ತಕ್ಷಣ ಮುಖವನ್ನ ಮುದುಡಿದ್ರು. ನಾನು ಇಲ್ಲ, ಅಸೈನ್ಮೆಂಟ್ ಮಾರ್ಕ್ಸ್ ಬೇಕು ಅಂದ್ರೆ ನೀವು ಮಾಡಿ ಅಂದೆ. ಸರಿ, ಬರೆದ್ರು. 10 ವರ್ಷ 15 ವರ್ಷದ ಫ್ರೆಂಡ್ಸ್ಗಳಿಗೆ ಕೆಲವ್ರು ಬರೆದ್ರು, ಅಪ್ಪ ಅಮ್ಮಂಗ್ ಬರೆದ್ರು, ಅಕ್ಕ ಅಣ್ಣ ತಮ್ಮ ಅಕ್ಕ ಬಾವಿ ಹಿಂಗೆ ಹಿರಿಯರಿಗೂ ಬರೆದ್ರು. ಆ ಮನಸ್ಸಿನ ಮೂಲೆಯಲ್ಲಿದ್ದಂತ ನಾನು ಒಂದು ಕಂಡೀಷನ್ ಹಾಕಿದ್ದೆ, ನೀವು ಬರಿಬೇಕು, ಅದಕ್ಕೆ ರಿಪ್ಲೈ ಅವ್ರು ಬರೀಲೇಬೇಕು, ನಮ್ಗೆ ಅಸೈನ್ಮೆಂಟ್ ಇದೆ, ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅಂತ ಹೇಳಿದ್ದು. ಆದ್ರಿಂದ ಅವ್ರು ಹಾಗೆ ಬರ್ದಾಗ ಅವರಲ್ಲಿ ಓದ್ದವ್ರು ನಿಜವಾಗ್ಲು ಎಷ್ಟೋ ಜನ ಹನಿಗಣ್ಣಾಗಿದ್ರು. ಹಾಗೇನೆ ಕೆಲವರು ಪ್ರತ್ಯುತ್ತರವನ್ನು ಸಾರಿ ಆ ಪ್ರತ್ಯುತ್ತರವನ್ನ ತುಂಬಾ ಆತ್ಮೀಯತೆಯಿಂದ ಕೂಡ ಬರೆದಿದ್ರು. ಅವರ ಆ ಬಂಧ ಇನ್ನಷ್ಟು ಗಟ್ಟಿ ಆಯ್ತು. ಇದನ್ನ ನೀವು ಕೂಡ ಪ್ರಯತ್ನ ಪಟ್ಟು ನೋಡ್ಬೋದು. ಉದಾಹರಣೆ, ಎಲ್ಲವನ್ನ ನಾವು ಹೇಳ್ಕೊಳ್ಲಿಕ್ಕೆ ಆಗಲ್ಲ ನೇರವಾಗಿ. ಹೀಗೆ ನಾವು ಅದನ್ನ ಪರೋಕ್ಷವಾಗಿ ಹೇಳ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿದ್ದಂಥದ್ದನ್ನ ಅವ್ರಿಗೆ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇದನ್ನ ಸ್ವಲ್ಪ ನನ್ನ ಬದುಕಲ್ಲಿ ಹೇಗೆ ಅಳವಡಿಸ್ಕೊಂಡೆ ಅಂದ್ರೆ, ನಾನು ಕೆಲವು ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಂತ ಸಂದರ್ಭದಲ್ಲಿ ಇರ್ಬೋದು, ನಾನು ಸಹೋದ್ಯೋಗಿಗಳ ಜೊತೆ ಅಂತ ಒಳ್ಳೆ ಸಮಯ ಕಳೆದಿರ್ತೀನಿ. ಎಲ್ಲವನ್ನು ಸೆಂಡ್ ಆಫ್ ಟೈಮಲ್ಲಿ ಹೇಳಕ್ ಆಗಿರಲ್ಲ. ಆಗ ನಾನು ವಾಯ್ಸ್ ಮೆಸೇಜ್ ಅನ್ನ ಮಾಡಿ ಅವ್ರಿಗೆ ಕಳ್ಸೋದಿರ್ಬೋದು. ಹೀಗೆ ಇದ್ ಮಾಡ್ತಾ ಇರೋದು. ಮಾಡಿ ಅದನ್ನ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ, ರಿಯಲಿ ಅದನ್ನ ನಾನ್ ತುಂಬಾ ಈ ವಾಯ್ಸ್ ಮೆಸೇಜ್ ಅನ್ನ ಕಳ್ಸೋದನ್ನ ನಾನು ಬಳಸ್ಕೊತೀನಿ. ಈಗ ಪತ್ರಗಳ ಸಂಖ್ಯೆ ಕಡಿಮೆ ಆಗಿದೆ, ನೀವ್ ಇದನ್ನ ಬಳಸ್ ನೋಡಿ ಯಾವ ರೀತಿ ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ ಅಂತ. ಅದೇ ರೀತಿ ಜರ್ನಲ್ಗಳನ್ನ ಬರೆಯೋದಿರ್ಬೋದು. ಪ್ರತಿ ರಾತ್ರಿ ನೀವು ಮಲಗಕ್ಕಿಂತ ಮುಂಚೆ ಏನೇನಕ್ಕೆ ಹೀಗೆ ಸಣ್ಣದನ್ನು ಹುಡುಕಿ ಬರಿತಾ ಹೋಗ್ಬೇಕು. ಅದನ್ನ ಮಾಡ್ತಾ ಹೋಗಿ ಕೊನೆಗೆ ಎಂತ ನಿಮ್ಗೆ ಗುಡ್ ಫೀಲಿಂಗ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ. ಡಿಪ್ರೆಷನ್ ಅನ್ನೋದು ನಿಮ್ಮ ಹತ್ರ ಹೇಳೆ ಹೆಸರಿಲ್ದಂಗ ಹೋಗುತ್ತೆ. ಯಾಕೆಂದ್ರೆ ಒಳ್ಳಿದನ್ನೇ ಹುಡುಕ್ತಾ ಹೋದ್ರೆ ಕೆಟ್ಟದ್ ಎಲ್ಲಿರ್ಲಿಕ್ಕೆ ಸಾಧ್ಯ? ಕೆಟ್ಟದ್ದಿರೋದು ನಿಜವಾಗ್ಲಿ ನಮ್ಮ ದೃಷ್ಟಿಕೋನದಲ್ಲಿ, ನಮ್ಮ ಮನಸ್ಸಿನಲ್ಲಿ.
ಹಾಗೇನೆ ಇಲ್ಲೊಂದು ರಿಯಲ್ ಉದಾಹರಣೆಯನ್ನ ಕೊಡ್ತಾರೆ. ಒಬ್ಬ ಆತ ಸೈಕಾಲಜಿಸ್ಟ್ ಹತ್ರ ಹೋಗ್ತಾನೆ. ತನ್ನ ಹೆಂಡತಿ ಬಗ್ಗೆ 100 ಕಂಪ್ಲೇಂಟ್ ತಗೊಂಡು ಹೋಗಿರ್ತಾನೆ. ಅವಳಿಗೆ ಅಂತ ಹೇಳಿ ಕಂಪ್ಲೇಂಟ್ಗೆ ನಮ್ಮಲ್ಲಿ ಬರ ಇಲ್ಲ. ಆಗ ಸೈಕಾಲಜಿಸ್ಟ್ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ. ಇವತ್ತಿಂದ ನೀವು ನಿಮ್ ಹೆಂಡತಿಯಲ್ಲಿ ದಿನಕ್ಕೆ ಒಂದಾದ್ರೂ ಒಳ್ಳೆ ಗುಣವನ್ನ ಗುರುತಿಸ್ಬೇಕು ಅಂತ ಹೇಳಿ ಹಣನು ಕೂಡ ಅದಕ್ಕೆ ಪಂತವಾಗಿ ಇಟ್ಟಿರ್ತಾರೆ. ಸರಿ, ಇವನ್ ಬಂದು ಒಂದೊಂದನ್ನೇ ಪಟ್ಟಿ ಮಾಡ್ತಾ ಹೋದ. ಫಸ್ಟ್ ಬರ್ದ, ನನ್ನ ಹೆಂಡತಿ ಫಾಸ್ಟ್ ಫುಡ್ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಗಾರ್ಡನಿಂಗ್ ನಲ್ಲಿ ಅವಳಿಗೆ ಪ್ರತಿಭೆ ಇದೆ, ಅವಳು ಕ್ರೈಮ್ ಸೀರಿಯಲ್ ನೋಡಲ್ಲ, ಪಕ್ಕದ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕತಾಳೆ, ಯಾವುದೇ ಸಮಯದಲ್ಲಿ ಅತಿ ಕೋಪಕ್ಕೆ ಒಳಗಾಗಲ್ಲ, ನನ್ ಕಡೆಯವ್ರು ಬಂದಾಗ್ಲೂ ಕೂಡ ಅವರನ್ನ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ತಾಳೆ, ಆದರಿಸ್ತಾಳೆ, ನಂಗ್ ನೆಗಡಿ ಆದಾಗ ಕಷಾಯ ಮಾಡ್ಕೊಟ್ಲು, ಎಷ್ಟು ಒಳ್ಳೆಯವಳು. ಹೀಗೆ ಬರ್ದು ಅವಳ ಬರ್ತ್ಡೇ ದಿನ ಇಡೀ ವರ್ಷ ಬರ್ದ ಡೈರಿಯನ್ನ ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಅವಳು ಅದನ್ನು ಓದಿ ಎಷ್ಟು ಖುಷಿ ಪಡ್ತಾಳೆ ಅಂದ್ರೆ, ಅವನು ಹಿಂದಿನ ಬರ್ತ್ಡೇನಲ್ಲೆಲ್ಲ ಒಳ್ಳೊಳ್ಳೆ ಲಕ್ಸುರಿ ಕಾರ್ ಕೊಟ್ಟಿರ್ತಾನೆ, ವಸ್ತುಗಳು ಕೊಟ್ಟಿರ್ತಾನೆ. ಯಾವತ್ತು ಅವಳು ಅಟ್ಲೀಸ್ಟ್ ಬರೀ ಥ್ಯಾಂಕ್ ಯು ಅಂತ ಹೇಳಿ ಅದನ್ನ ಪಡ್ಕೊಂಡಿರ್ತಾಳೆ. ಆದ್ರೆ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂದ್ರೆ, ಅವಳು ಮೂಕಳಾಗಿ ಹೋಗಿರ್ತಾಳೆ. ಗಂಡನನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಮನಸ್ಸು ಅವಳಿಗೆ ಬರುತ್ತೆ. ಹಾಗೆ ಆ ಆಗ ಇವನಿಗೂ ಇಲ್ಲಿರೋ ಪಾಸಿಟಿವ್ ಅಂಶನ ಗುರ್ತಿಸ್ತಾ ಹಿಂದಿನ ಅವನು ಕಳೆದೇ ಹೋಗಿರ್ತಾನೆ. ಹಾಗೆ ಅವನು ಸೈಕಾಲಜಿಸ್ಟ್ ಕೂಡ ಫೀಸ್ ಜೊತೆ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟು ಬರ್ತಾನೆ. ನೋಡಿ, ಸೈಕಾಲಜಿಸ್ಟ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಲಾಯರ್ ಆಗ್ಲಿ ಈ ಕೆಲ್ಸವನ್ನ ಮಾಡ್ಬೇಕು. ಫೀಸ್ ಕೊಟ್ಟಿರ್ತೀವಲ್ವಾ ಈ ಕೆಲ್ಸ. ಆದ್ರಿಂದ ನೀವು ಕೃತಜ್ಞರಾಗಿರುವಾಗ ನಿಮ್ ಬದುಕಿನ ಎಲ್ಲಾ ಒಳ್ಳೆಯ ವಿಷಯಗಳನ್ನ ಗುರುತಿಸ್ಕೊಳ್ತೀರಿ. ಹಾಗೆ ನೀವೆಷ್ಟು ಅದೃಷ್ಟಶಾಲಿ ಅನ್ನೋದನ್ನ ಕೂಡ ಫೀಲ್ ಮಾಡ್ಕೊತೀರಾ. ಆದ್ರೆ ನಾವು ಲೋ ಫೀಲ್ ಮಾಡ್ಕೊಳ್ಳೋದ್ರಿಂದ ನಾವು ಮೇಲಕ್ಕೆ ಬರ್ತಾ ಹೋಗ್ಬೋದು, ಆಕರ್ಷಣೆಗೆ ಒಳಪಡ್ತೀವಿ. ಕೃತಜ್ಞತೆ ಇದ್ದಲ್ಲಿ ದುಃಖ ಇಲ್ಲ, ಕೃತಜ್ಞತೆ ಇಲ್ಲದೆ ಇರ್ನಲ್ಲಿ ಸಂತಸದ ಹಕ್ಕಿ ಕೂಡ ನಿಲ್ಲಲ್ಲ. ಆಯ್ಕೆ ನಿಮ್ದೆ, ಯಾವ್ದು ಬೇಕು ಅನ್ನೋದನ್ನ ನೀವೇ ಆರಿಸ್ಕೊಳ್ಳಿ ಅನ್ನೋದು ಇವರ ಕೃತಜ್ಞತೆ ಎಂಬ ಮ್ಯಾಜಿಕ್ ಕೀ ಅಧ್ಯಾಯದ ಒಂದು ಘಟನೆ ಆಗಿರುತ್ತೆ. ಹೆಚ್ಚು ಸಮಯ ಇನ್ ಮುಂದೆ ಇಲ್ಲ ಅಂತ ಭಾವಿಸ್ತೀನಿ. ಇನ್ನು ಅಧ್ಯಾಯ ಸ್ಟಾರ್ಟ್ ಮಾಡಿದ್ರೆ ಅದು ಮೇಡಮ್ ಪರವಾಗಿಲ್ಲ, ಇನ್ನು 10 ಮಿನಿಟ್ಸ್. ಓಕೆ. ಮುಂದಿನ ಅಧ್ಯಾಯ ಬಂದ್ರೆ ಶೋಷಣೆಗೆ ಒಳಗಾದ ಭಾವ ನಿಮ್ಮನ್ನ ಕಾಡ್ತಾ ಇದೆಯಾ ಅಂತ. ನಾನು ಯಾರಿಗೋ ಹಣ ಸಾಲ ಕೊಟ್ಟೆ, ನನ್ನನ್ನು ಯೂಸ್ ಅಂಡ್ ಥ್ರೋ ಮಾಡಿದ, ಮಿಸ್ಯೂಸ್ ಮಾಡ್ಕೊಂಡ, ಇಂಥ 100 ಕಂಪ್ಲೇಂಟ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಈ ಭಾವ ನಮ್ಮನ್ನ ಕುಗ್ಗಿಸ್ಬಿಡುತ್ತೆ. ಹೀಗೆ ನಾವ್ ಯಾವಾಗ್ಲೂ ಅವಮಾನಕ್ಕೊಳಗಾದದ್ದು, ಇಂಥ ಘಟನೆಗಳು ಪುನಃ ನಮ್ಮ ಮನಸ್ಸನ್ನ ತುಂಬಾ ಹೈರಾಣ್ ಮಾಡ್ತಾ ಇರುತ್ತೆ. ನಮ್ಮ ದೇಹನು ಕೂಡ ಇವು ನಿಯಂತ್ರಿಸ್ತಾ ಹೋಗುತ್ತೆ. ಇದನ್ನ 100 ಪ್ರಯೋಜನಗಳನ್ನ ಮಾಡಿದ್ದಾರೆ ಅವರು, ಹೇಗೆ ನಿಮ್ಮ ಮನಸ್ಸಿನ ಮೇಲೆ ಅವು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅಂತ. ಇಲ್ಲಿ ಯಾಕೆಂದ್ರೆ ನಮ್ಮ ದೇಹದ ಕೆಮಿಸ್ಟ್ರಿ ಕೂಡ ಆ ರೀತಿ ಕೆಲಸ ಮಾಡುತ್ತಾ ಹೋಗುತ್ತೆ. ಪ್ರತಿ ಮಾತು, ಯೋಚನೆ ಇಡೀ ನರಮಂಡಲ ಮತ್ತು ದೇಹವನ್ನ ನಿಯಂತ್ರಿಸ್ತಾ ಹೋಗ್ತವೆ. ಇದನ್ನ ಅವ್ರು NLP ಅಂತ ಹೇಳಿದ್ದಾರೆ, ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಅಂದ್ರೆ ಬರೀ ಯೋಚನೆ, ಮಾತುಗಳ ಸಹಾಯದಿಂದ ನಮ್ಮ ಲಿಮಿಟೇಷನ್ಸ್, ಶೋಷಣೆಗೆ ಒಳಗಾಗಿದ್ದೀವಿ ಅಂದ್ರೆ ವಿಕ್ಟಿಮ್ ಹುಡ್ ಮೆಂಟಾಲಿಟಿ, ಈ ಭಾವನೆ ನಮ್ಮನ್ನ ಕಾಡಿದಾಗ ನಮ್ಮ ಶಕ್ತಿ ಕುಂದುತ್ತೆ, ಕಡಿಮೆ ಆಗುತ್ತೆ. ನಮ್ಮ ನಡಿಗೆ ಅಂದ್ರೆ ನಡೀತಾ ಇರ್ತೀವಿ, ಏನೋ ನಮ್ಗೆ ಸುಸ್ತು, ಆಯಾಸನ ಫೀಲ್ ಆಗುತ್ತೆ, ಎಲ್ಲವೂ ಅಸ್ತವ್ಯಸ್ತ ಆಗ್ತಾ ಹೋಗುತ್ತೆ. ಅಂದ್ರೆ ನಾನೇನು ಅನ್ಲಕ್ಕಿ, ನಾನ್ ಮೋಸ ಹೋದೆ, ನನ್ನನ್ನು ಅವ್ರ ಮಿಸ್ಯೂಸ್ ಮಾಡ್ಕೊಂಡ್ರು, ಇಂಥ ಹೇಳಿಕೆಗಳು ಇದು ಆರೋಗ್ಯ, ಸಂಪತ್ತು, ಸಂಬಂಧ ಈ 3ಕ್ಕೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. ಈ 3 ಚೆನ್ನಾಗಿದ್ರೆ, ನನ್ನ ದೃಷ್ಟಿನಲ್ಲಿ 3 ಚೆನ್ನಾಗಿದ್ರೆ ನಮ್ಮಂತ ಅದೃಷ್ಟವಂತ ಯಾರೂ ಇಲ್ಲ. ಬಕ್ಕಳ ಹೂವಿನಂತ ಬದುಕು ನಮ್ದಾಗುತ್ತಲ್ವಾ. ಅದೇ ಆರೋಗ್ಯದಲ್ಲಿ ಏರ್ಪೇರಾದಾಗ ನಾವು ಎಷ್ಟು ಇದ್ ಮಾಡ್ಕತೀವಲ್ಲ, ಈ ಕಾಯಿಲೆ ನನಗೆ ಬರ್ಬೇಕಿತ್ತ, ಇನ್ಯಾರು ಸಿಗ್ಲಿಲ್ವಾ ಅದಕ್ಕೆ, ಹೀಗಾಗ್ಬೇಕಿತ್ತ, ನಾನು ಇಷ್ಟು ಒಳ್ಳೆಯವಳು, ನಾನು ಇಷ್ಟು ಒಳ್ಳೆ ಲೈಫ್ ಸ್ಟೈಲ್ ಮಾಡ್ತಾ ಇದ್ದೆ, ಈಗ 100 ಇದನ್ನ ನಾವು ಹೇಳ್ತಾ ಹೋಗ್ತೀವಿ. ಇದನ್ನ ಇನ್ನೊಂದು ಗಮನಿಸಿ ನೀವು, ಆರೋಗ್ಯ ಸರಿ ಇಲ್ಲದೆ ಇದನ್ನ ನೋಡ್ಲಿಕ್ಕೆ 100 ಜನ ಆಪ್ತರು, ನೆಂಟ್ರಿಸ್ಟ್ರು ಎಲ್ರು ಬರ್ತಾರೆ. ಬಂದವ್ರು ಏನ್ ಮಾಡ್ತಾರೆ ಹೇಳಿ, ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಮೇಲಕ್ಕೆ ಕೇಳಿಸೋ ಬದಲು, ಛೇ ಈ ಕಾಯಿಲೆನಾ,
ಹೀಗಾಗ್ಬಾರ್ದಿತ್ತು. ನಮ್ ನೆಂಟ್ರಿಗೂ ಹಿಂಗಾಗಿತ್ತು. ಹೆಚ್ಚು ದಿನ ಬದುಕ್ಲೇ ಇಲ್ಲ. ನಿಮ್ಮನೆ ಮಕ್ಕಳು ಇನ್ನೂ ಸಟ್ಲಾಗಿಲ್ಲ, ನಿಮ್ ಬದುಕು ಹೇಗ್ ನಡೆಯುತ್ತೆ? ಅವ್ರ ಇನ್ 6 ತಿಂಗಳು ಸೇರಿ ಅವತ್ತೇ ಸಾಯ್ಬೇಕು. ಹಾಗೆ ಅವರನ್ನ ಇನ್ನೂ ಮಿಸ್ಗೈಡ್ ಮಾಡಿ ಹೋಗ್ಲಿ, ಕೊನೆಗೊಂದ್ ಮಾತು ಹೇಳ್ತಾರೆ, ಎಲ್ಲ ಒಳ್ಳೇದಾಗ್ಲಿ. ಇನ್ನೇನ್ ಒಳ್ಳೇದಕ್ಕೆ ಏನ್ ಉಳ್ದಿದೆ? ನಾವು ಈ ಪ್ರಯತ್ನ ಮಾಡೋಣ. ಯಾವ್ದಾದ್ರು ಒಂದು ನೋವಿನ ಸಂಗತಿಯನ್ನು ಕೆದ್ಕೋದ್ ಬೇಡ. ನಂಗೆ ತುಂಬಾ ಅನುಭವ ಆಗಿದೆ. ನನ್ ಕಲೀಗ್ಸ್ ಇರ್ಬೋದು, ಏನು ಗೊತ್ತಿರಲ್ಲ, ಮಾತಾಡ್ತಾ ಒಂದು ಆ ಖುಷಿ ಭರದಲ್ಲಿ ಕೆಲವು ಮಕ್ಳು ಇಲ್ದೇ ಇರೋರ್ನ, ಮದ್ವೆ ಆಗದೆ ಇರೋರ್ನ ಗೊತ್ತಿಲ್ಲದೆ ಕೇಳ್ಬಿಟ್ಟಿರ್ತೀನಿ ನಾನು. ನಾನು 2-3 ಸಲ ಕೇಳಿ ಈಗ ಡಿಸೈಡ್ ಮಾಡಿದೀನಿ, ಯಾರನ್ನು ಸಮಯ ಸಂದರ್ಭ ಅದು ಹೊರಗಡೆ ಆ ವಿಚಾರನೆ ಬರ್ಬೇಕೆ ಹೊರತು ನಾನ್ ಕೇಳ್ಬಾರ್ದು ಅಂತ. ಕೇಳಿದಾಗ ಅವ್ರ ಮುಖವನ್ನ ಗಮನಿಸಿದ್ದೀನಲ್ಲ ನಾನು, ಯಾವತ್ತು ಅದನ್ನ ನಾವು ಕೇಳ್ಬಾರ್ದಾಗಿರುತ್ತೆ. ಅದರಿಂದ ನಾವೀಗ ಆ ನೋವಿನ ವಿಚಾರನ ಯಾವತ್ತೂ ಕೆದಕ್ಬಾರ್ದು. ಕೆಲವ್ರು ಬೇಕು ಅಂತ ಕೆದಕ್ತಾರೆ. ಈಗ ಯಾರ ಮನೇಲೋ ಇವತ್ ಲವ್ ಮ್ಯಾರೇಜ್ ಆಗೋದ್ ಸಹಜ. ಆ ಹುಡುಗಿ ನಮ್ ಭಾಷೆನಲ್ಲಿ ಓಡ್ ಹೋದ್ಲು ಅನ್ನೋ ಭಾಷೆ ಬಳಸ್ತೀವಿ. ಬೇಕು ಅಂತಲೇ ಕಾಯ್ತಾ ಇರ್ತಾರೆ ಯಾವಾಗ ಈಚೆ ಬರ್ತಾರೆ ಅಂತ. ಏನೋ ಕೇಳಿದ್ನಪ್ಪ, ನಿಮ್ ಮನೇಲಿ ಏನೋ ವಿಚಾರ, ನಿಮ್ ಮಗಳದ ಬೇಕಾ? ಇವತ್ ಅವ್ರ ಮನೆ, ನಾಳೆಗ್ ನಮ್ ಮನೆ, ಗೊತ್ತಾ? ಗ್ಯಾರಂಟಿ ನಿಮ್ಗೇನಾದ್ರು? ಆ ಕಾಯಿಲೆ ನಾಳೆಗ್ ನಿಮ್ ಮನೆಗ್ ಬರಲ್ಲ ಅಂತ ಏನಾದ್ರು ಗ್ಯಾರಂಟಿ ಇದೆಯಾ? ಹೀಗೆ ಆದಷ್ಟು ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ. ಹೋಗಿರ್ತೀವಲ್ವಾ, ಒಂದ್ ಹಣ್ಣು ಹೂ ಕೊಟ್ಟು, ಏನಿಲ್ಲ, ಇಂಥವ್ರು ಎಷ್ಟು ಜನ ಬದುಕಿಲ್ಲ ನೀವು? ಅಯ್ಯೋ, ಸಾವಿನ ತದ ಕಟ್ಟಿ ವಾಪಸ್ ಬಂದಿದಾರಪ್ಪ. ಆರಾಮಾಗಿರಿ, ಜೋಕ್ಸ್ ಗಿಕ್ಸ್ ಬರಾಂತ ಟಿವಿ ನೋಡಿ, ಕ್ರೈಮ್ ಡೈರಿ ನ್ಯೂಸ್ ಅನ್ನು ತೆಗ್ದಾಕಿ, ಹೀಗೆ ಅವರನ್ನ ಪ್ರಚೋದಿಸಿ ಪ್ರೇರೇಪಿಸಿ ನೀವು ಹೀಗೆ ಇದ್ ಮಾಡ್ತಾ ಹೋಗಿ. ನಾನು ಹಾಗೆ ನಾವು ಬೇಕಾದ ನೋವಿನ ವಿಚಾರಗಳನ್ನ ಕೆದ್ಕದ್ ನಾವು ಅವ್ರಿಗೆ ಬೇಡ. ಅದೇ ರೀತಿ ಇನ್ನು ನಾವು ಬರೀ ಹುಳ ಬಿಟ್ಟಿರಲ್ಲ, ಹೀಗೆ ಮಾಡ್ಬೇಕಾದ್ರೆ ಹಾವು ಚೇಳು ಎಲ್ಲ ಬಿಟ್ಬಿಟ್ಟು ವಿಷಾದದ ಮೋಡ ಹರಡಿ ಬರ್ತೀವಿ. ಹಾಗೆ ಮಾಡದ್ ಬೇಡ. ನಾವು ಯಾವತ್ತು ನೆಗೆಟಿವ್ ಅಂಶಗಳು ಬರೋದ್ ಬೇಡ. ಒಬ್ರಿಗೆ ನೋವು ಆಗುತ್ತೆ ಅಂದ್ರೆ ವಿಚಾರ ಕೇಳೋದೇ ಬೇಡ, ನಾವು ಮಾತಾಡೋದೇ ಬೇಡ. ಇದು ಹಣಕಾಸಿನ ವಿಚಾರ ಕೂಡ ಆಗಿರ್ಬೋದು. ಹಾಗಂತ ಹಣದ ಬಗ್ಗೆ ಕೆಟ್ಟ ಭಾವನೆನೂ ಇಟ್ಕೊಳ್ಳೋದ್ ಬೇಡ ನಾವು. ಶ್ರೀಮಂತರೆಲ್ಲ ಕೆಟ್ಟವರು. ಚಿಕ್ಕ ಮಕ್ಳಿಂದಲೂ ಹೇಳ್ತಾ ಹೋಗ್ತೀವಿ, ಮಗ ನೀನ್ ಹಣದ ಹಿಂದೆ ಹೋಗ್ಬೇಡ. ಹಣದ ಹಿಂದೆ ಹೋದವನು ಯಾವನು ಉದ್ಧಾರ ಆಗಿಲ್ಲ. ಅಲ್ಲ, ಹಣ ಬತ್ತು ಅಂದ್ರೆ ನಿನ್ ಗುಣ ಹೋಯ್ತು ಅಂತ ಯಾರೀ ಹೇಳಿದರು? ಸುಧಾ ನಾರಾಯಣ ಮೂರ್ತಿ ಅವ್ರ ಹಣ ಬಂದಿದೆ, ಗುಣ ಎಲ್ಲಿ ಹೋಗಿದೆ? ಇಂಥವ್ರು ಲಕ್ಷ ಜನ ಸಹಾಯ ಮಾಡೋರು ನಮ್ಮ ಮುಂದೆ ಇದ್ದಾರೆ. ನೀವ್ ಇದನ್ ಬೆಳೆಸ್ಕೊಳ್ಳಿ. ಹಣ ಬರ್ಲಪ್ಪ, ಈ ಹಣದ ಮೂಲಕ ನಾನು ಬಡವ್ರ ಬದುಕ್ ಕಟ್ಕೊಡ್ತೀನಿ. ನನ್ ಬದುಕಲ್ಲಿ ಹಣ ಬಂದು 10 ಜನಕ್ಕೆ ನನ್ಗೆ ವಿದ್ಯಾದಾನ ಮಾಡೋ ಶಕ್ತಿ ಕೊಡು ದೇವ್ರೆ. ನಾನು ಎಲ್ಲಾರು ಅನ್ನದಾನ ಮಾಡ್ತೀನಿ, ನಾನು ಯಾರಿಗೂ ಪುಸ್ತಕ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ. ಇಂಥವನ್ನ ನಾವು ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು. ಹಾಗೇನೆ ಯಾರು ಸಾಲ ಕೊಟ್ಟಿದೀವಿ, ಅವ್ರು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾವು ಖಂಡಿತ ತೀರಾ ಮನ್ಸನ್ನ ಹಾಳು ಮಾಡ್ಕೊಳ್ಳೋದ್ ಬೇಡ. ನಾನ್ ದುಡ್ಡು ಕೊಟ್ಟದ್ದು ಯಾಕೋ ವಾಪಸ್ ಬರಕ್ ಕಾಣಿಸ್ತಾ ಇಲ್ಲ. ನಾನ್ ಕಷ್ಟಪಟ್ಟು ಬೆವರಿನ ದುಡ್ಡಾಗಿದ್ರೆ ಆ ವಿಶ್ವ ಶಕ್ತಿ ನನ್ಗದನ್ನ ವಾಪಸ್ ಕೊಡ್ಲಿ. ನಮ್ಮಿಂದ ತಗೊಂಡವರು ಚೆನ್ನಾಗಿರ್ಲಿ, ಇದನ್ ಮರಿಬೇಡಿ. ಅವ್ರು ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ವಾಪಸ್ ಕೊಡೋದಿಲ್ಲ ಅವ್ರು. ಅದರಿಂದ ಹೀಗೆ ಅದನ್ನ ಬೆಳೆಸ್ತಾ ಹೋಗಿ. ಈ ಪ್ರಪಂಚವನ್ನ ತಿದ್ದಲು ನೀವು ಹೋಗ್ಬೇಡಿ, ಸೋತ್ ಹೋಗ್ತೀವಿ. ನಿಮ್ ಮನೆ ಮಕ್ಳನ್ನೇ ತಿದ್ದಕಾಯ್ತು, ನಮ್ಮನ್ನೇ ನಾವು ತಿದ್ಕೊಳಕಾಯ್ತಿಲ್ಲ ಅಂದ್ರೆ ಇನ್ನೇನ್ ತಿದ್ಲಿಕ್ ಸಾಧ್ಯ? ಅದರಿಂದ ನಮ್ಮನ್ನ ನಾವು ಖಂಡಿತ ಚೆನ್ನಾಗಿ ತಿದ್ದಿ ಸರಿಪಡಿಸ್ಕೋಬಹುದು. ಜೀವತೆ ಇದು ದುಡಿದ್ರಾಯ್ತು, ಕಳ್ಕೊಂಡಿದ್ದು ಖಂಡಿತ ಮಡಿಲ್ ತುಂಬ ಬರುತ್ತೆ. ನೀವು ಮಾಡ್ತಾ ಹೋಗಿ ಇದನ್ನ. ನಮ್ ಬದುಕಲ್ಲಿ ನೀವು ಪರದೂಷಣೆ ಒಂದ್ ತಪ್ಪಿದ್ರೆ ಅರ್ಧ ಭಾರ ಕಡಿಮೆ ಆಗುತ್ತೆ ನೋಡಿ. ಬೇರೆಯವ್ರನ್ನ ಏನದಕ್ಕೂ ಕಾರಣ ಮಾಡ್ಬೇಡಿ, ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿ ಆ ಖಂಡಿತ ಸಮಾಧಾನ ಸಂತೋಷ ಬಂದೇ ಬರುತ್ತೆ. ಆಮೇಲೆ ಸಂಬಂಧ ಏನೋ ಸಣ್ಣ ಪುಟ್ಟ ಜಗಳ ಬತ್ತು ಅಂದ್ರು ಅವ್ರು ಮೊದ್ಲು ಮಾತಾಡ್ಲಿ ಅಂತ ಬಿಡ್ಬೇಡಿ. ಯಾರಿಗ್ ಗೊತ್ತು, ನಿಮ್ ಸಣ್ಣದೊಂದು ಮುನಿಸೋ ಸಂಬಂಧನೇ ಹಾಳು ಮಾಡ್ಬಿಡುತ್ತೆ. ಎಷ್ಟು ಅಣ್ಣ ತಮ್ದಿರು, ಅಕ್ಕ ತಂಗಿರು, ಫ್ರೆಂಡ್ಸು ಇದಕ್ಕಾಗೆ ಸಂಬಂಧವನ್ನ ಕಳ್ಕೊಂಡಿದ್ದಾರೆ. ನಾವು ಸೋತ್ರ ಪರವಾಗಿಲ್ಲ, ಸೋತವ್ರಿಗೆ ಸುಖ ಬಾಳು. ಅದ್ರಿಂದ ನಾವೇ ಸೋಲೋಣ, ನಾವೇ ಮಾತಾಡ್ಸೋಣ. ನೆನ್ಪಿಟ್ಕೊಳ್ಳಿ, ಬದಲಾವಣೆ ಯಾವತ್ತು ನಮ್ಮಿಂದ ಶುರು ಆಗ್ಬೇಕು. ಯಾರೋ ಬದಲಾಗ್ತಾರೆ, ಅವ್ರು ಮಾಡ್ತಾರೆ ಅಂತ ಯಾಕ್ರಿ ನಮಗೆ ಹುಚ್ಚು? ಹಾಗೆ ಆದ್ರೆ ತುಂಬಾ ಪ್ರತಿ ಸಲ ಬಗ್ಗ ಕೆಲ್ಸ ನೀವೇ ಮಾಡ್ಬೇಡಿ. ಇವತ್ ಸೋತಿರ್ತೀರಾ, ಅವ್ರಿಗೆ ಚಾನ್ಸ್ ಕೊಡಿ ಅವ್ರಿಗೆ. ಇಲ್ಲ 100 ಸಲ ಅದೇ ತಪ್ಪು ಮಾಡ್ತಾರೆ ಅಂದ್ರೆ ಬೇಡ ಅದು.
ಅದಕ್ಕೊಂದ್ ಥ್ಯಾಂಕ್ಸ್ ಹೇಳಿ. ಪ್ರತಿ ಒಂದು ಸಾವಿನಲ್ಲೂ ನಾವು ಶ್ರಾದ್ದ ಮಾಡಾಗೆ ಸಂಬಂಧಗಳ ಅಂತ್ಯಕ್ಕೂ ಕೂಡ ಅಂತ್ಯ ಸಂಸ್ಕಾರ ಮಾಡ್ಬೇಕು ನಾವು. ಇಂಥ ಸಂಬಂಧಗಳನ್ನು ಹುಟ್ಟಾಕ್ತಿವಿ, ಪ್ರಾಮಾಣಿಕವಾಗಿ ಯತ್ನ ಅದು ಸರಿ ಆಗ್ತಿಲ್ಲ ಅಂದ್ರೆ ಗೌರವ ಪೂರ್ವಕವಾಗಿ ಅದಕ್ಕೊಂದು ಶ್ರಾದ್ದ ಮಾಡ್ಬಿಡಿ ನೀವು. ಅಪ್ಪ ನೀನ್ ಏನಾದ್ರೂ ತಿದ್ಕೊಳ್ಳಿಲ್ಲ, ನೀನ್ ಇದಿಷ್ಟೇ, ನೀನ್ ಚೆನ್ನಾಗಿರಪ್ಪ ಅಂತ ಹೇಳಿ ಬಿಟ್ಬಿಡಿ. ತೀರಾ ಸೋತು 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 ನಮ್ಮ ಮನ್ಸನ್ನ ಹಾಳು ಮಾಡ್ಕೊಳ್ಳೋದಲ್ಲಿ ಬೇಡ. ಹೀಗೆ ನಮ್ಮ ಬದುಕಿನ ದಾರಿ ಬೇರೆ ಆಗಿರ್ಬೋದು, ನಿಮ್ ಬದುಕು ಚೆನ್ನಾಗಿರ್ಲಿ ಕಣಪ್ಪ ಅಂತ ಹೇಳಿ ಸ್ವಲ್ಪ ದೂರ ಸರಿದ್ ಬಿಟ್ರೆ ಆಯ್ತು. ಹೀಗೆ ಹಾಗಂತ ಪದೇ ಪದೇ ಒಂದು ದೋಷಣೆ ಮಾಡೋದ್ ಬೇಡ, 100 ಜನಕ್ಕೆ ಹೇಳ್ಕೊಳ್ಳೋದು ಬೇಡ. ಹಾಗೆ ನಮ್ಮ ನೆಮ್ಮದಿ ಕಾರಣ ಆಗ್ತಾ ಇದೆಯಾ ಅಂತ ಪ್ರಾಮಾಣಿಕವಾಗಿ ಪ್ರಶ್ನೆಯನ್ನ ಮಾಡ್ಕೊಳ್ಳಿ ನೀವು. ಈ ಉದಾಹರಣೆ, ಈ ವೇದಿಕೆಗೆ ಬಂದವರು ನಾವು ಉಳಿದಿದೀವಿ ಅಂದ್ರೆ ಕಾರಣ ಇದ್ರಲ್ಲಿ ನಮ್ಮ ಮನಸ್ಸನ್ನ ಅದು ಚೆನ್ನಾಗಿ ಮಾಡ್ತಾ ಇದೆ, ಬೆಳವಣಿಗೆ ಕಾರಣ ಆಗಿದೆ. ಅದರಿಂದ ನಾವೀಗೆ ಮಾಡ್ತಾ ಹೋಗೋಣ. ಹೀಗೆ ಮಾಡ್ತಾ ಹೋದಾಗ ನೀವು ಬದುಕನ್ನ ಯಶಸ್ವಿಯಾಗಿ ಮಾಡ್ತಾ ಹೋಗ್ಬೋದು. ಇವನ್ನೆಲ್ಲ ಡೈರಿನಲ್ಲಿ ಬುಕ್ ಮಾಡ್ಕೊತಾ ಹೋಗಿ, ಅದನ್ನ ಅನುಸರಿಸ್ತಾ ಹೋಗಿ, ನಾವು ಖುಷಿನೇ ಹಂಚೋಣ, ಜೀವನಾಸ್ತವನ್ನ ಹಂಚೋಣ. ನಮಗೆ ಬದುಕ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೇದನ್ನೇ ಹಂಚೋಣ. ಹಂಚಿದಷ್ಟು ಹೆಚ್ಚೋದಾದ್ರೆ ನಾವು ಒಳ್ಳೇದನ್ನೇ ಹಂಚೋಣ. ನಾವು ಬಚ್ಚಿಟ್ಟಷ್ಟು ಅದು ಕೆಡೋದಾದ್ರೆ ಇವೆಲ್ಲವನ್ನು ಬಚ್ಚಿಡ್ತಾ ಹೋಗೋಣ. ಪರದೂಷಣೆ ಇಂಥವನ್ನೆಲ್ಲ ಹೇಗೆ ಆಳವಾಗಿ ಬಿಟ್ಟ ಚಾಚಿರೋ ವೃಕ್ಷ ಮಾತ್ರ ಮುಗಿಲು ಮುಟ್ಲಿಕ್ಕೆ ಸಾಧ್ಯ. ಬೇರೆ ಭೂಮಿ ಒಳಗೆ ಇಳಿಲಿಲ್ಲ ಅಂದ್ರೆ ಅದ್ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೋವು ಅನುಮಾನಗಳು ನಮ್ಮನ್ನ ಗಟ್ಟಿಗೊಳಿಸ್ತೆ. ಕಷ್ಟ ಇಲ್ಲದೆ ಯಾರು ಬದುಕು ಕಟ್ಕೊಂಡಿಲ್ಲ. ವಿವೇಕಾನಂದರು, ಮದರ್ ತೆರೇಸಾ, ರಾಮಕೃಷ್ಣ ಪರಮಹಂಸರು ಅವರ ಬದುಕನ್ನ ತೆರೆದು ನೋಡಿ, ಅವ್ರಿಗೆ ಎಷ್ಟು ಅಂತ ಹಾದಿಯನ್ನ ಸವಿಸಿ ಬಂದಿದ್ದಾರೆ ಅನ್ನೋದು ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ತುಂಬಾ ಶ್ರೀಮಂತಿಕೆ ಬದುಕು ಕೂಡ ಬೋರ್ ಹೊಡ್ಸುತ್ತೆ. ಏನು ಯೋಚನೆ ಇಲ್ಲ ಅಂದ್ರೆ ಬುದ್ಧ ಯಾಕೆ ಅದನ್ನ ಹುಡ್ಕೊಂಡು ಹೋಗ್ಬೇಕಿತ್ತು? ಅವನಿಗೂ ಕೂಡ ಆ ಐಷಾರಾಮಿ ಬದುಕಿಗಿಂತ ಹೊರಗಿಂದ ಏನೋ ಬೇಕಿತ್ತು. ಶ್ರೀಮಂತರ ಮನೇಲಿ ಯಾಕೆ ಆತ್ಮಹತ್ಯೆಗಳಾಗ್ತಾ ಇದೆ? ಎಲ್ಲವೂ ಇದ್ದು ಯಾಕೆ ಆಗ್ತಿದೆ? ಆದ್ರಿಂದ ಈ ಬದುಕು ಚಾಲೆಂಜ್ ಜೊತೆ ಬದುಕ್ತಲ್ಲೇ ಚಂದ. ಅಂಕು ಡೊಂಕು ಗುಂಡಿ ರಸ್ತೆನೆ ಒಬ್ಬ ಒಳ್ಳೆ ಡ್ರೈವರ್ನ ನಿರ್ಮಾಣ ಮಾಡೋದು. ಹಾಗೇನೆ ನಿಮ್ಮೆಲ್ಲರ ಬದುಕಿನಲ್ಲಿ ಆ ಸಣ್ಣ ಒಂದು ಖುಷಿ ಮೂಡಿದ್ರೆ, ನಮ್ ಬದುಕಿನ ಭಾರ ತುಸು ಕಡಿಮೆ ಆದ್ರೆ ಅದೆಂತ ಸಾರ್ಥಕ ಕ್ಷಣ ಅಲ್ವಾ? ನೀವೇ ನಿರ್ಧಾರ ಮಾಡಿ ಈಗ. ಅಯ್ಯೋ ನಂಗೆ ಹೀಗ ಆಯ್ತಲ್ಲ ಅಂತ ಪರಿತಾಪಿಸ್ತೀರಾ, ಅಥವಾ ಹೊಸದಾಗಿ ಆಹ್ಲಾದಯುತ ಬದುಕನ್ನ ಕಟ್ಕೊಳ್ಳಿಕ್ಕೆ ಹೊರಡ್ತೀರಾ? ಈಗ ನಿಮ್ ಮನಸ್ಸಿನ ಮಾತನ್ನ ನೀವೇ ಆಲಿಸಿ, ನನ್ನ ಮಾತನ್ ಬೇಡ. ಸಣ್ಣೇಗೌಡ್ರು ಆಗ್ಲೇ ಬೆಲ್ ಮಾಡಿದ್ರು, ಟೈಮ್ ಆಯ್ತು. ಥ್ಯಾಂಕ್ ಯು. ಇಂಥ ಅದ್ಭುತವಾದ ಅವಕಾಶ ನಿಮ್ಮ ಸಾಂಗತ್ಯಗೆ ನನಗೆ ಮತ್ತೊಮ್ಮೆ ದೊರಕಿದಕ್ಕೆ ಅಶ್ವಿನಿ ಮೇಡಮ್ಗೆ, ನಿಮ್ಗೆ, ರಂಗನಾಥ್ ಗುರುಜಿಗಳಿಗೆ, ನಮ್ಮನ್ನೆಲ್ಲ ಶ್ರೋತೃ ಬಂಧುಗಳಿಗೂ ಕೂಡ ನಮಸ್ಕರಿಸ್ತೀನಿ. ಥ್ಯಾಂಕ್ ಯು.